ज्ञानतिमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिधि नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्णा। सारथी माता जी, विनय प्रभु, शोभना माता जी, विमला गौड़ा माता जी, प्रेमा माता जी, आशा माता जी, रवि तेज गौरंग गुरु एंड पद्मिनी दीपाली माता जी। हरे कृष्ण। ಸೊ ತಾವೆಲ್ಲರೂ ಥರ್ಡ್ ಕ್ಯಾಂಟು ಅಟೆಂಡ್ ಆಗಿದ್ರಾ? ಫಸ್ಟ್ ಚಾಪ್ಟರ್ ಎಸ್ ಪ್ರಭುಜಿ ಅಟೆಂಡ್ ಆಗಿದೆ. ಓಕೆ. ಸೊ ಫಸ್ಟ್ ಚಾಪ್ಟರ್ ಇತ್ತು ಆಕ್ಚುಲಿ ವಿದುರನ ಪ್ರಶ್ನೆಗಳು. ಸೊ ವಿದುರ ಯದುಕುಲ ಮತ್ತೆ ಕೌರವರ ಕುಲದ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾನೆ. ಯಾಕೆಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳುವಂತ ಆಸಕ್ತಿ ಇಚ್ಛೆ ಇತ್ತು. ಯಾಕೆಂದ್ರೆ ಅವನು ವನವಾಸದಲ್ಲಿದ್ದ. ಸೊ ವನವಾಸದಲ್ಲಿ ತೀರ್ಥಯಾತ್ರೆ ಮಾಡ್ತಾ 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 ಪ್ರವಾಸದಲ್ಲಿ ಬಂದಾಗ ಪ್ರಭಾಸ ಕ್ಷೇತ್ರದಲ್ಲಿ ಅವರಿಗೆ ತಿಳಿಯುತ್ತೆ ಈ ರೀತಿ ಒಂದು ಸಂಘರ್ಷದಲ್ಲಿ ಎಲ್ಲ ಕೌರವ ವಂಶ ಮತ್ತೆ ಯದುವಂಶ ಕೂಡ ನಾಶವಾಗಿದೆ ಅಂತ ಸುದ್ದಿ ತಿಳಿಯುತ್ತೆ. ಆದ್ರೂ ಕೂಡ ಉದ್ಧವನಲ್ಲಿ ಕೇಳೋಣ, ಉದ್ಧವನಿಂದ ನಾನು ಉತ್ತರವನ್ನು ಪಡೆಯೋಣ ಅಂತ ಉದ್ಧವನಿಗೆ ಸ್ಪೆಸಿಫಿಕ್ ಆಗಿ ಅವರು ಪ್ರಶ್ನೆಗಳನ್ನ ಮಾಡ್ತಾರೆ. ಆ ಪ್ರಶ್ನೆಗಳು ಪ್ರಥಮ ಅಧ್ಯಾಯದಲ್ಲಿ ಬರುತ್ತೆ. ಸೊ ಆ ಅಧ್ಯಾಯದಲ್ಲಿ ಕೆಲವೊಂದು ಪ್ರಶ್ನೆಗಳು ಸಿಗಿತ್ತು. ಆ ಪ್ರಶ್ನೆಗಳನ್ನ ಇಲ್ಲಿ ನಾವು ತಗೋಣ ಇವತ್ತು. ಸೊ ಓಂ ಶ್ರೀ ಅವರು ಕೇಳ್ತಾ ಇದ್ದಾರೆ, ಪ್ರೋಜಿ ಚಾಪ್ಟರ್ 9 ರಸ ಪ್ರಶ್ನೆ ಕಳಿಸಿರಿ. ಓಕೆ, ಐ ಥಿಂಕ್ ವಿನಯ್ ಪ್ರಭು ಭಾಗವತರ ಸಮಾಲಯ ಚಾಪ್ಟರ್ 9 ಸೆಕೆಂಡ್ ಕ್ಯಾಂಟು ಅದ್ರದ್ದು ಪ್ರಶ್ನೆ ಬೇಕಂತೆ. ಸೊ ಐ ಥಿಂಕ್ ದೇ ವಾಂಟ್ ಅಟೆಂಪ್ಟ್. ಓಕೆ ಪ್ರಭುಜಿ, ಕಳಿಸ್ತೇನೆ. ಸೊ ಶೋಭನಾ ತೇಜಸ್ವಿ ಕೇಳ್ತಾ ಇದ್ದಾರೆ, ಹರೇ ಕೃಷ್ಣ ಪ್ರಭುಜಿ ದಂಡತ್ ಪ್ರಣಾಮ. ಕೌರವರು ಮಹಾಭಾರತದಲ್ಲಿ ಪಾತ್ರ ವಹಿಸಿದ್ದು ಕೃಷ್ಣನ ಇಚ್ಛೆಯಂತೆನೇನು? ಅವರುಗಳು ಸ್ಪಿರಿಚುವಲ್ ವರ್ಲ್ಡ್ಗೆ ಹೋದರ ಅಥವಾ ಸ್ವರ್ಗಕ್ಕೆ ಹೋಗಿ ನೆಕ್ಸ್ಟ್ ನರಕಕ್ಕೆ ಹೋಗಿ ನೆಕ್ಸ್ಟ್ ಇಲ್ಲಿ ಮಟೀರಿಯಲ್ ವರ್ಲ್ಡ್ ಅಲ್ಲಿ ಇದ್ದಾರ? ಪ್ಲೀಸ್ ಕ್ಲಾರಿಫೈ. ಸೊ ಇದಕ್ಕೆ ಉತ್ತರ ಬರುತ್ತೆ. ಮೂರನೇ ಸ್ಕಂದದಲ್ಲಿ ಬರುತ್ತೆ ಅದಕ್ಕೆ ಉತ್ತರ. ತೃತೀಯ ಸ್ಕಂದದ ಐ ಓಪನ್ ಇನ್ ವೇದಾವ್ಯಾಸ್. Three to 20. ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ತಥೈವ ಚಾನ್ಯೇ ನರಲೋಕ ವೀರ ಯಾ ಹವೇ ಕೃಷ್ಣ ಮುಖಾರವಿಂದಂ ನೇತ್ರೈ ಪಿಬಂತೋ ನಯನಾಭಿರಾಮಂ ಪಾರ್ಥಾಸ್ತ್ರಪೂತಃ ಪದಮಾಪುರಸ್ಯ. ಇಲ್ಲಿ ಹೇಳ್ತಾರೆ ನೋಡಿ, certainly others who were fighters on the battlefield of Kurukshetra were purified by the onslaught of Arjuna's arrows, and while seeing the lotus-like face of Krishna so pleasing to the eyes, they achieved the abode of the Lord. ಅರ್ಥ ಏನಂದ್ರೆ, ನರಲೋಕ ವೀರರು, ಯುದ್ಧ ಭೂಮಿಯಲ್ಲಿ ಇದ್ದಂತಹ ಯೋಧರು ಆಹವೇ ಕೃಷ್ಣ ಮುಖಾರವಿಂದಂ ನೇತ್ರೇ ಪಿಬಂತೋ, ಅವರು ಕೃಷ್ಣ ಮುಖಾರವಿಂದಂ ನೇತ್ರೇ ಪಿಬಂತೋ, ಕೃಷ್ಣನ ಸೌಂದರ್ಯವನ್ನ ಕಣ್ಣಿನಿಂದ ಕುಡಿಯುತ್ತಾ ಅರ್ಜುನನ ಬಾಣದಿಂದ ಪವಿತ್ರರಾಗಿ ಪದಮಾಪುರಸ್ಯ, ಅವರು ಪರಂ ಪದಂ, ಅವರು ಉತ್ತಮವಾದಂತಹ ಲೋಕಕ್ಕೆ ಹೋದ್ರು ಅಂತ ಇಲ್ಲಿ ಬರಿತಾ ಇದ್ದಾರೆ. ಸೊ ಇದು ಯಾರು, ಈ ಶ್ಲೋಕ ಯಾರು ಹೇಳ್ತಾ ಇದ್ದಾರೆ? ಉದ್ಧವ. ನೀವು ಬರೋ ವೆಡ್ನೆಸ್ಡೇ ನೋಡ್ತೀರಾ, ಈ ಶ್ಲೋಕ ಬರುತ್ತಲ್ಲಿ 3 to 20. ಪ್ರಭಾದ್ರಿ ಇಲ್ಲಿ ಬರೀತಾರೆ. Shishupala saw the Lord also, but he saw him as his enemy, and his love was not awakened. Therefore, Shishupala achieved oneness with the Lord with merging in impersonal love.
ಶಿಶುಪಾಲ ಭಗವಂತನ ಮೇಲೆ ದ್ವೇಷ ಮಾಡ್ತಾ ಇದ್ದ. ಅದಕ್ಕೆ ಶಿಶುಪಾಲನಿಗೆ ವೈಕುಂಠ ಲೋಕ ಸಿಗ್ಲಿಲ್ಲ, ಅವರು ಬ್ರಹ್ಮ ಜ್ಯೋತಿಗೆ ಹೋದ್ರು. ಒಂದು ಭಗವಂತನ ವಿರುದ್ಧ ಕೆಲಸ ಮಾಡ್ತಾ ಇದ್ರು, ಭಗವಂತನನ್ನು ದ್ವೇಷ ಮಾಡ್ತಾ ಇದ್ರು ಕೂಡ ಅವನಿಗೆ ಬ್ರಹ್ಮ ಜ್ಯೋತಿ ಸಿಕ್ತು ಅಂತ ಹೇಳ್ತಾರೆ. Others who were in marginal position, being neither friends nor enemies, but slightly in love of God, by appreciating the beauty of his face, were once promoted to spiritual planets Vaikuntha. ಆದ್ರೆ ಯಾರು ಭಗವಂತನಿಗೆ ದ್ವೇಷ ಮಾಡ್ತಾ ಇರ್ಲಿಲ್ಲ, ಆದ್ರೆ ಭಗವಂತನನ್ನ ಅವರು ನೋಡಿ ಅವರು ದೇಹವನ್ನ ತ್ಯಾಗ ಮಾಡಿದ್ರು ಯುದ್ಧ ಭೂಮಿಯಲ್ಲಿ, ಅವರು ವೈಕುಂಠ ಲೋಕಕ್ಕೆ ಹೋದ್ರು ಅಂತ ಹೇಳ್ತಾರೆ. ಸೊ ಭಗವಂತನ ಮೇಲೆ ದ್ವೇಷ ಮಾಡಿದವರು ಕೂಡ ಬ್ರಹ್ಮಜ್ಯೋತಿ ಸಿಕ್ತು. ಭಗವಂತನ ಜೊತೆ ಒಂದು ನ್ಯೂಟ್ರಲ್ ಸಂಬಂಧ ಇದ್ದವರಿಗೆ ವೈಕುಂಠ ಲೋಕ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಉತ್ತರ ಇಲ್ಲಿ ಬರುತ್ತೆ. ಸೊ ಪರ್ಪಟಲ್ಲಿ ಇನ್ನೂ ಪೂರ್ವದರು ಡೀಟೇಲ್ ಆಗಿ ಬರೀತಾರೆ. ಸೊ ಪಾರ್ಥಾಸ್ತ್ರಪೂತ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪಾರ್ಥ ಅಸ್ತ್ರಪೂತ, ಪಾರ್ಥ ಅಂದ್ರೆ ಅರ್ಜುನನ ಅಸ್ತ್ರದಿಂದ ಪವಿತ್ರರಾಗಿದ್ದಾರೆ. ಅರ್ಜುನನ ಅಸ್ತ್ರ ಗಾಂಡೀವ ಅಸ್ತ್ರದಿಂದ ಪವಿತ್ರರಾಗಿ, ಯಾಕಂದ್ರೆ ಅರ್ಜುನ ಭಗವಂತನ ದಾಸ. ಸೊ ಭಗವಂತನ ಭಕ್ತರ ಒಂದು ಕಾರ್ಯಗಳು ಕೂಡ ಜನರಿಗೆ ಹಿತಕರ. ಅರ್ಜುನ ಯುದ್ಧ ಮಾಡ್ದ, ಯುದ್ಧದಲ್ಲಿ ಜನರಿಗೆ ಕೊಂದಾಗ್ದ, ಆ ಒಂದು ಕಾರ್ಯ ಕೂಡ ಅವರಿಗೆ ಹಿತಕರವಾಗಿತ್ತು. ಸೊ ಪಾರ್ಥಾಸ್ತ್ರ ಪೂತ ಪದಮಾಪುರಸ್ಯ ಪರಂ ಪದವನ್ನ ಪಡಿತಾರೆ. ಸೊ ಕೌರವರು ಭಗವಂತನಿಗೆ ದ್ವೇಷ ಮಾಡ್ತಾ ಇದ್ರು. ಸೊ ಆದ್ರೆ ಅವರು ಪಾಂಡವರಿಂದ ಕೊಲ್ಲಲ್ಪಟ್ರು. ಭೀಮ, ಅರ್ಜುನ ಇವರೆಲ್ಲ ಇವರಿಂದ ಕೊಲ್ಲಲ್ಪಟ್ರು. ಮತ್ತೆ ಕೃಷ್ಣನ ದರ್ಶನ ಕೂಡ ಮಾಡ್ತಾ ಇದ್ರು. ಸೊ ಅವರಿಗೆ ಬ್ರಹ್ಮಜ್ಯೋತಿ ಪದವಿ ಸಿಕ್ಕಿರುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಕುರುಕ್ಷೇತ್ರ ಯುದ್ಧದಲ್ಲಿದ್ದಂತೆ ಎಲ್ಲರಿಗೂ ಉನ್ನತ ಪದವಿ ಸಿಕ್ತು. ಸ್ವರ್ಗಕ್ಕೆ ಹೋದ್ರು ಅಥವಾ ಅವರು ಬ್ರಹ್ಮಜ್ಯೋತಿಗೆ ಹೋದ್ರು, ಇನ್ನು ಕೆಲವರು ವೈಕುಂಠಕ್ಕೆ ಹೋದ್ರು. ಸೊ ಈ 3 ಸ್ಥಾನಗಳು ಸಿಗುತ್ತೆ: ಸ್ವರ್ಗ, ಬ್ರಹ್ಮಜ್ಯೋತಿ ಅಥವಾ ವೈಕುಂಠ. ಸಾಮಾನ್ಯವಾಗಿ ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ಭೋಕ್ಷಸಿ ಮಹಿಂ. ಯಾವುದೇ ಒಂದು ಯುದ್ಧದಲ್ಲಿ ದೇಹ ತ್ಯಾಗ ಮಾಡಿದ್ರೆ ಅವರು ಸ್ವರ್ಗಕ್ಕೆ ಖಚಿತವಾಗಿ ಹೋಗ್ತಾರೆ. ಧರ್ಮ ಯುದ್ಧದಲ್ಲಿ ದೇಹ ತ್ಯಾಗ ಮಾಡಿದ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಗೆದ್ರೆ ಈ ಭೂಮಿಯನ್ನ ಆಳ್ತಾರೆ. ಆದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಸ್ವಯಂ ಯುದ್ಧದಲ್ಲಿ ಇದ್ದ. ಅದಕ್ಕೆ ಆ ಯುದ್ಧದಲ್ಲಿ ಇದ್ದಂತೆ ಎಲ್ಲರಿಗೂ ಬ್ರಹ್ಮಜ್ಯೋತಿ ಪದವಿ ಅಥವಾ ವೈಕುಂಠ ಲೋಕ ಪ್ರಾಪ್ತಿ ಆಯಿತು ಅಂತ ಈ ಶ್ರೀಮದ್ ಭಾಗವತದ ಈ ಶ್ಲೋಕದಲ್ಲಿ ಖಚಿತಪಡಿಸಿದ್ದಾರೆ. ಓಕೆ, ಕಮೆಂಟ್ ಅಲ್ಲಿ ಬರಿತಾ ಇದ್ದಾರೆ, ಪ್ರಭುಜಿನ್ ಸ್ವರ್ಗಾರೋಹಣ given as Dharmara also and Kauravas Swarga. So I didn't understand. So I asked this question. Yeah. So ಮಹಾಭಾರತದ ಅಂತಿಮ ಪರ್ವದಲ್ಲಿ ಸ್ವರ್ಗಾರೋಹಣ ಪರ್ವ, ಅಲ್ಲಿ ಮಹಾಪ್ರಸ್ಥಾನಿಕ ಪರ್ವ ಅಂತ ಕೂಡ ಬರೀತಾರೆ. ಸೊ ಅಲ್ಲಿ ಎಲ್ಲಾ ಕೌರವರು ಸ್ವರ್ಗದಲ್ಲಿ ಕಂಡು ಬಂದ್ರು, ಮತ್ತೆ ಪಾಂಡವರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ಆ ಸ್ವರ್ಗದಿಂದ ಅವರಿಗೆ ಒಂದು ನರಕದ ಒಂದು ದೃಶ್ಯ ಕೂಡ ಕಾಣುತ್ತೆ. ನರಕದ ಯಾತನೆ ಅನುಭವಿಸೋದಿಲ್ಲ. ನಂತರ ಅಲ್ಲಿಂದ ಪಾಂಡವರು ಮುಂದಕ್ಕೆ ಪ್ರಯಾಣ ಮಾಡಿ ಅವರು ಕೃಷ್ಣ ಎಲ್ಲಿ ಲೀಲೆಗಳನ್ನ ನಡೆಸ್ತಾ ಇದ್ದಾನೋ ಅಲ್ಲಿಗೆ ಹೋಗ್ತಾರೆ ಎಲ್ಲರೂ. ಸೊ ಪಾಂಡವರು ಕೃಷ್ಣನ ಒಂದು ಡ್ರಾಮಾ ಪಾರ್ಟಿ ತರ, ಹೇಗೆ ಸರ್ಕಸ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುತ್ತೆ, ಎಲ್ಲ ಟೀಮ್ ಕೂಡ ಹೋಗ್ತಾ ಇರುತ್ತೆ. ಅದೇ ರೀತಿ ಕೃಷ್ಣ ಎಲ್ಲಿ ತನ್ನ ಲೀಲೆ ಮಾಡ್ತಾನೋ ಅಲ್ಲಿ ಈ ಪಾತ್ರಗಳನ್ನ, ಪಾಂಡವರನ್ನ ಕರ್ಕೊಂಡು ಹೋಗ್ತಾನೆ ಲೀಲೆಯನ್ನ ಮಾಡೋದಕ್ಕೆ. ಹೇಗೆ ಸೂರ್ಯ, ಈಗ ಬೆಂಗಳೂರಲ್ಲಿ ಸೂರ್ಯಾಸ್ತ ಆಯ್ತು, ಈಗ 7:30 ಆಗಿದೆ, ಸೂರ್ಯಾಸ್ತ ಆಯ್ತು, ಆದ್ರೆ ಇನ್ನೊಂದು ಕಡೆ ಸೂರ್ಯೋದಯ ಆಗ್ತಾ ಇದೆ. ಅದೇ ರೀತಿ ಕೃಷ್ಣ ಇಲ್ಲಿ ಅಸ್ತವಾದಾಗ ಇನ್ನೊಂದು ಕಡೆ ಉದಯ ಆಗ್ತಾನೆ. ಸೊ ಹೌದು, ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ, ಕೃಷ್ಣ ದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣ ಕಿಂ ನೂನ ಕುಶಲಂ ಕಥ ಶ್ರೀ ಸುಖದೇಶ್ವಹಂ. ಕೃಷ್ಣನ ಸೂರ್ಯ ಅಸ್ತವಾಗಿದೆ, ಏನ್ ಹೇಳಿ ನಾನು ವಿದುರ ಅಂತ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಸೊ ಈ ರೀತಿ ಕೃಷ್ಣ ಕಂಟಿನ್ಯೂಸ್ ಆಗಿ ಲೀಲೆ ಮಾಡ್ತಾ ಇರ್ತಾನೆ. ಪಾಂಡವರು ಕೃಷ್ಣನ ಜೊತೆ ಹೋಗ್ತಾರೆ ಬೇರೆ ಬೇರೆ ಮುಂದಿನ ಲೀಲೆಗಳನ್ನ ಮಾಡೋದಕ್ಕೆ. ಯಾರು ದ್ವೇಷಗಳಾಗಿರ್ತಾರಲ್ಲ ಅವರು ಮುಂದಿನ ಪಾತ್ರ ವಹಿಸೋದಕ್ಕೆ ಹೋಗೋದಿಲ್ಲ. ಅವರು ಸ್ವರ್ಗದಲ್ಲಿ ಇರ್ಬೋದು ಅಥವಾ ಬ್ರಹ್ಮಜ್ಯೋತಿವರೆಗೂ ಹೋಗ್ಬೋದು. ಓಕೆ, ಅದೇ ಈ ಪ್ರಶ್ನೆಗೆ ಉತ್ತರ. ಶ್ರೀನಿವಾಸರಾವ್ ಪ್ರಭು ಕೇಳ್ತಾರೆ, ವಿದುರ ಯಾತ್ರೆ ಮುಗಿಸಿ ಯಾವಾಗ ಬರ್ತಾನೆ?
ಮೈತ್ರಿಯರ ಜೊತೆಗೆ ಸಂಭಾಷಣೆ ನಡೀತಾ ಇದೆಯಲ್ಲ, ಹಾಗೆ ಉದ್ಧವನ ಜೊತೆ ಸಂಭಾಷಣೆ ನಡೀತಾ ಇದೆ. ಸೊ ವಿದುರ ಉದ್ಧವನಿಗೆ ಪ್ರಶ್ನೆ ಕೇಳಿದಾಗ ಉದ್ಧವ ಹೇಳ್ತಾನೆ, ನೀವು ಹೋಗಿ ಮೈತ್ರಿಯರ ಜೊತೆ ಮೀಟ್ ಆಗಿ ಅಂತ. ಮೈತ್ರಿಯರು ಹರಿದ್ವಾರದಲ್ಲಿದ್ದಾರೆ. ಸೊ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ಈ ಪ್ರಶ್ನೆಗಳನ್ನ ಕೇಳಿ ಅವ್ರು ಉತ್ತರ ಕೊಡ್ತಾರೆ ಅಂತ. ಸೊ ಮೈತ್ರಿಯ ಮುನಿಯಿಂದ ಎಲ್ಲ ಪ್ರಶ್ನೆಗಳನ್ನು ಕೇಳಿದ ಮೇಲೆ ಅವರ ಮನಸ್ಸಲ್ಲಿ ತುಂಬಾ ಒಂದು ಉತ್ಸಾಹ ಉಂಟಾಗುತ್ತೆ, ಭಕ್ತಿಯ ಒಂದು ಪ್ರಭಾವ ಅವ್ರ ಮನಸ್ಸಲ್ಲಿ ಆಗುತ್ತೆ. ಮತ್ತೆ ಧೃತರಾಷ್ಟ್ರನ ಮೇಲೆ ಒಂದು ಅನುಕಂಪ ಉಂಟಾಗುತ್ತೆ ಮನಸ್ಸಲ್ಲಿ. ಸೊ ಧೃತರಾಷ್ಟ್ರನಿಗೆ ಕರುಣೆಯನ್ನ ತೋರಿಸೋದಿಕ್ಕೆ ವಿದುರ ವನವಾಸದಿಂದ ಮತ್ತೆ ಮನೆಗೆ ಬರ್ತಾನೆ. ಮತ್ತೆ ಮನೆಗೆ ಬಂದು ಧೃತರಾಷ್ಟ್ರನಿಗೆ ಪ್ರಚಾರ ಮಾಡ್ತಾನೆ. ಧೃತರಾಷ್ಟ್ರ ಆಗ ಮನೆ ಬಿಟ್ಟು ಹೋಗಿ ಕಾಡಿನಲ್ಲಿ ಹೋಗಿ 1 ವಾರದಲ್ಲಿ ಅವನು ದೇಹತ್ಯಾಗ ಮಾಡ್ತಾನೆ. ಇದು ಪ್ರಥಮ ಸ್ಕಂದದಲ್ಲಿ ನಾವು ನೋಡಿದ್ವಿ ಈ ಕಥೆ. ಮತ್ತೆ ಧೃತರಾಷ್ಟ್ರನಿಗೆ ಪ್ರಚಾರ ಮಾಡಿದ್ಮೇಲೆ ಮತ್ತೆ ತೀರ್ಥಯಾತ್ರೆ ಮಾಡಕ್ಕೆ ಹೋಗ್ತಾನೆ. ಮುಂದಿನ ಭಾಗವತದಲ್ಲಿ ಕೊಟ್ಟಿಲ್ಲ, ಹೇಗೆ ವಿದುರರು ಮುಕ್ತರಾದ್ರು ಅನ್ನೋದು ವಿಷಯ ಭಾಗವತದಲ್ಲಿ ವರ್ಣನೆ ಮಾಡಿಲ್ಲ. ಸೊ ಇದೇ ಉತ್ತರ ಶ್ರೀನಿವಾಸರಾವ್ ಅವರ ಪ್ರಶ್ನೆಗೆ. ಈಗ ಇನ್ನೊಂದು ಪ್ರಶ್ನೆ ವಿನಯ್ ಅವರು ಕೇಳ್ತಾ ಇದ್ದಾರೆ. ವುಡ್ ಲೈಕ್ ಟು ನೋ ವೆನ್ ಟು ಕನ್ಫ್ರಂಟ್ ಅಂಡ್ ವೆನ್ ಟು ಟಾಲರೇಟ್. ಓಕೆ, ಎಕ್ಸಾಂಪಲ್ 1, ಟಾಲರೇಟ್ ವೆನ್ ದುರ್ಯೋಧನ ಚಾಸ್ಟೈಸ್ಡ್ ವಿದುರ. ಯಾವಾಗ ಸಹಿಸ್ಕೊಳ್ಬೇಕು ಮತ್ತೆ ಯಾವಾಗ ಕನ್ಫ್ರಂಟ್ ಮಾಡ್ಬೇಕು, ಅಂದ್ರೆ ಯಾವಾಗ ನಾವು ಹೋರಾಡ್ಬೇಕು. ಸೊ ಟಾಲರೇಟ್ when Duryodhana chastised Vidura, Vidura did not counteract and chastise Duryodhana instead. He left the place silently, converted this misery into mercy, went to pilgrimage, learned transcendental knowledge and became closer to Krishna. So ದುರ್ಯೋಧನ ವಿದುರನಿಗೆ ಅವಮಾನ ಮಾಡಿದಾಗ ವಿದುರ ಪ್ರತ್ಯುತ್ತರ ಕೊಡ್ಲಿಲ್ಲ. ವಿದುರ ಸುಮ್ಮನೆ ಸಹಿಸ್ಕೊಂಡು, ಇದು ಭಗವಂತನ ಇಚ್ಛೆ ಅಂತ ಸಹಿಸ್ಕೊಂಡು ಅವನು ತೀರ್ಥಯಾತ್ರೆಗೆ ಅಂತ ಹೋಗ್ಬಿಟ್ಟ. ಇಲ್ಲಿ ಒಂದು ಉತ್ತರ, ಇದು ಸಹಿಸ್ಕೊಳ್ಳೋದು. ಕನ್ಫ್ರಂಟ್, ಟೇಕ್ ರೆಸ್ಪಾನ್ಸಿಬಲ್ ಆಕ್ಷನ್ ವೆನ್ ಕಂಸ ವಾಸ್ ಅಬೌಟ್ ಟು ಕಿಲ್ ದೇವಕಿ. Vasudeva did not think that I should tolerate this and be silent now, as this situation has come because of my own karma. Instead, he took immediate responsible action and somehow stopped Kamsa by telling in many ways, and finally convinced Kamsa, saying that he would give all his children to Kamsa. Yeah. So ಇಲ್ಲಿ ಪ್ರಶ್ನೆ ಏನಂದ್ರೆ, ಇಲ್ಲಿ ವಿದುರ ದುರ್ಯೋಧನನ ಅವಮಾನವನ್ನು ಸಹಿಸ್ಕೊಂಡ. ಸೊ ಯಾವಾಗ ಸಹಿಸ್ಕೊಳ್ಬೇಕು ಮತ್ತೆ ಯಾವಾಗ ಪ್ರತ್ಯುತ್ತರ ಕೊಡ್ಬೇಕು ಅಥವಾ ಕನ್ಫ್ರಂಟ್ ಮಾಡ್ಬೇಕು ಅಂತ ಇಲ್ಲಿ ವಿನಯ ಪ್ರಶ್ನೆ. ಆಕ್ಚುಲಿ ಇದು ರೆಲೆವೆಂಟ್ ಪ್ರಶ್ನೆ, ಯಾಕಂದ್ರೆ ನಮ್ಮ ಜೀವನದಲ್ಲೂ ಈ ರೀತಿ ಬರ್ತಾ ಇರುತ್ತೆ ಸನ್ನಿವೇಶಗಳು. ಕೆಲವೊಮ್ಮೆ ಯಾರಾದ್ರೂ ಸ್ಟ್ರಾಂಗ್ ಮಾತನಾಡ್ಬೋದು, ಗಟ್ಟಿ ಮಾತನಾಡ್ಬೋದು, ಅವಮಾನ ಮಾಡ್ಬೋದು. ಆ ಸಮಯದಲ್ಲಿ ಯಾವ ರೀತಿ ನಾವು ಏನಂತಾರೆ ರೆಸ್ಪಾನ್ಸ್ ಕೊಡ್ಬೇಕು ಅಂತ ತಿಳ್ಕೋಬೇಕು. ಆಕ್ಚುಲಿ ವೈಯಕ್ತಿಕವಾಗಿ ನಮ್ಮ ಮೇಲೆ ಯಾರಾದ್ರೂ ಇನ್ಸಲ್ಟ್ ಮಾಡಿದ್ರೆ ಅದನ್ನ ಸಹಿಸ್ಕೋಬೇಕು. ವೈಯಕ್ತಿಕವಾಗಿ somebody insults us, we can tolerate. But if somebody insults any other devotee or Krishna, ಯಾರಾದ್ರೂ ಕೃಷ್ಣನಿಗೆ ಅವಮಾನ ಮಾಡಿದ್ರೆ ಅಥವಾ ಅನ್ಯ ಭಕ್ತರ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಗ ಸಹಿಸ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ಟಾಲರೇಟ್ ಪರ್ಸನಲ್ ಇನ್ಕನ್ವೀನಿಯನ್ಸಸ್, ಬಟ್ ಡೋಂಟ್ ಟಾಲರೇಟ್ insults to others, other devotees or Krishna or Guru, right? So ಈ ರೀತಿ ನಾವು ವ್ಯವಹಾರ ಮಾಡಬೇಕು. ಸೊ ಇಲ್ಲಿ ನಿತ್ಯಾನಂದ ಪ್ರಭು ಉದಾಹರಣೆ ಕೊಡ್ಬೋದು. ಸೊ ನಿತ್ಯಾನಂದ ಪ್ರಭುಗಳು ಅವರು ಪ್ರಚಾರಕ್ಕೆ ಹೋದಾಗ ಜಗಾಯ್ ಮದಾಯ್ ನಿತ್ಯಾನಂದ ಪ್ರಭುಗಳ ಮೇಲೆ ಪ್ರಹಾರ ಮಾಡ್ತಾರೆ. ಒಂದ್ ಮಡಿಕೆ ನೋಡಿದ ಅವ್ರ ತಲೆಯಿಂದ ರಕ್ತ ಸುರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಿತ್ಯಾನಂದ ಪ್ರಭು ಕ್ಷಮಿಸ್ತಾರೆ, ಅವರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಇದನ್ನ. ಆದರೆ ಚೈತನ್ಯ ಮಹಾಪ್ರಭುಗಳಿಗೆ ಈ ಸುದ್ದಿ ಗೊತ್ತಾದಾಗ ಅವರು ತುಂಬಾ ಕೋಪ ಬರುತ್ತೆ. ಅವ್ರು ಓಡೋಡಿ ಬಂದು ಚಕ್ರದ ಆಹ್ವಾನ ಮಾಡ್ತಾರೆ. ಚಕ್ರ ಸಾಕ್ಷಾತ್ ಕೃಷ್ಣನೇ. ಸೊ ಸುದರ್ಶನ ಚಕ್ರದಿಂದ ಅವ್ರನ್ನ ಕೊಂದಾಕ್ಬೇಕು ಅಂತ ಅವರು ಚಕ್ರವನ್ನು ಕರೆದಾಗ ನಿತ್ಯಾನಂದರು ಹೇಳ್ತಾರೆ, ಬೇಡ ಬೇಡ ಚೈತನ್ಯ ಮಹಾಪ್ರಭು, ನಿಮ್ಮ ಅವತಾರ ಜನರನ್ನ ಕೊಲ್ಲೋದಕ್ಕಲ್ಲ, ನಿಮ್ಮ ಅವತಾರ ಆಗಿರೋದು ಜನರಿಗೆ ಕೃಷ್ಣ ಭಕ್ತಿಯನ್ನು ಕೊಟ್ಟು ಹೃದಯದಲ್ಲಿರುವಂತಹ ಅಸುರರನ್ನ ನಾಶ ಮಾಡೋದಕ್ಕೆ. ಸೊ ದಯವಿಟ್ಟು ನೀವು ಈ ರೀತಿ ಇವರನ್ನ ಕೊಲ್ಲಬೇಡಿ ಅಂತ ಅವರಿಗೆ
ಹೇಳ್ತಾರೆ. ಸೊ ಇಲ್ಲಿ ನಿತ್ಯಾನಂದ ಪ್ರಭು ಸಹಿಸ್ಕೊಂಡ್ರು, ಚೈತನ್ಯ ಮಹಾಪ್ರಭು ಸಹಿಸ್ಕೊಳ್ಳಿಲ್ಲ, ಈ ಕನ್ಫ್ರಂಟೆಡ್. ಸೊ ಇಲ್ಲಿ ವಸುದೇವ ಮತ್ತೆ ಕಂಸ, ಸೊ ದೇವಕಿ ಮೇಲೆ ಅತ್ಯಾಚಾರ ಆಗ್ತಾ ಇತ್ತು, ಅದಕ್ಕೆ ವಸುದೇವ ಯಾವ ರೀತಿ ಆದ್ರೂ ಲೆಟ್ಸ್ ಡಿಲೇ ದಿಸ್ ಸಿಚುವೇಶನ್, ಈ ಒಂದು ಸಂದರ್ಭವನ್ನ ಸ್ವಲ್ಪ ಸಂಕಟವನ್ನ ದೂರ ಮಾಡೋಣ, ಅಟ್ಲೀಸ್ಟ್ ಈ ಒಂದು ಗಳಿಗೆಯಲ್ಲಿ ಈ ಒಂದು ಸಂಕಟವನ್ನ ದೂರ ಮಾಡೋಣ ಅಂತ ಮಾತು ಕೊಡ್ತಾನೆ. ಸಾಮ ದಾನ ದಂಡ ವೇದ ಈ 4 ರೀತಿಗಳನ್ನ ಉಪಯೋಗಿಸಿ ಫಸ್ಟ್ ಮೃದು ಮಾತುಗಳನ್ನಾಡ್ದ, ನೆಕ್ಸ್ಟ್ ಸ್ವಲ್ಪ ಭಯವನ್ನು ಹುಟ್ಟಿಸಿದ, ನೆಕ್ಸ್ಟ್ ಓಕೆ ನಿನ್ನ ಕುಲಕ್ಕೆ ಅವಮಾನವಾಗುತ್ತೆ, ನಿನ್ನ ತಂಗಿಯನ್ನ ಕೊಂದೆ ಅಂತ ಜನರು ಹೇಳ್ತಾರೆ, ಯಾಕೆ ಹೀಗೆ ಮಾಡ್ತಾ ಇದೀಯ ಅಂತ. ಸೊ ಇದೆಲ್ಲ ಹೇಳಿದ ಮೇಲೂ ಕೂಡ ಅವನಿಗೆ ಕಂಸನಿಗೆ ತಿಳಿಲಿಲ್ಲ, ಅವನ ಬುದ್ಧಿ ಬರ್ಲಿಲ್ಲ. ಆಗ ಅವನು ಹೇಳ್ತಾನೆ, ಆಯ್ತು ನಾನು ನನ್ನ ಮಕ್ಕಳನ್ನೆಲ್ಲ ನಿನ್ ಕೊಟ್ಬಿಡ್ತೀನಿ, ದೇವಕಿನ ಬಿಟ್ಬಿಡು, ದೇವಕಿಯಿಂದ ನಿನಗೆ ಏನು ತೊಂದರೆ ಇಲ್ಲ, ಮಕ್ಕಳಿಂದ ತೊಂದರೆ ಇದೆ, ಮಕ್ಕಳನ್ನ ನಿನ್ ಕೊಟ್ಬಿಡ್ತೀನಿ, ನೀನ್ ಏನಾದ್ರು ಮಾಡ್ಕೊಂತ. ಆಗ ಕಂಸ ಹೋಗ್ತಾನೆ. ಸೊ ಈ ರೀತಿ ಇಲ್ಲಿ ಬೇರೆ ನೀತಿಯಿಂದ, ಸಾಮ ದಾನ ದಂಡ ವೇದ ಈ ಒಂದು ನೀತಿಗಳಿಂದ ಒಂದು ಪ್ರಯತ್ನ ಪಟ್ಟು ನಂತರ ವಸುದೇವ ಕಂಸನನ್ನ ಸಾಂತ್ವನಗೊಳಿಸ್ತಾನೆ. ಸೊ ಕೆಲವೊಮ್ಮೆ ವಿ ಕ್ಯಾನ್ ಟಾಲರೇಟ್, ಕೆಲವೊಮ್ಮೆ ವಿ ಶುಡ್ ನಾಟ್ ಟಾಲರೇಟ್. ಸೊ ಅನ್ಯ ಜನರ ಮೇಲೆ ಅತ್ಯಾಚಾರ ಟಾಲರೇಟ್ ಮಾಡಬೇಡಿ. ನಮ್ಮ ಮೇಲೆ ವೈಯಕ್ತಿಕವಾಗಿ ಯಾರಾದರೂ ಒಂದು ಏನಂತಾರೆ ಅವಮಾನ ಮಾಡಿದ್ರೆ ಅದನ್ನ ಟಾಲರೇಟ್ ಮಾಡಬಹುದು. ಓಕೆ, ಡಸ್ ಇಟ್ ಆನ್ಸರ್ ವಿನಯ್? ಓಕೆ ಪ್ರಭುಜಿ ಇನ್ನೊಂದಿದೆ, ಇನ್ ಕೇಸ್ ನಾವೇನು ಮಿಸ್ಟೇಕ್ ಮಾಡಿಲ್ಲ ಆದ್ರೂ ನಮ್ಮನ್ನ ಏನಾದ್ರೂ ನಮ್ಗೆ ಇನ್ಸಲ್ಟ್ ಮಾಡಿದ್ರು ಆವಾಗ ಏನ್ ಮಾಡ್ಬೇಕು ಪ್ರಭುಜಿ? ಆವಾಗ್ಲೂ ಸೊ ಕೆಲವೊಮ್ಮೆ ಏನೂ ಮಾಡಿಲ್ಲ ತಪ್ಪು ಆದ್ರೂ ಕೂಡ ಜನರು ನಮ್ಮ ಮೇಲೆ ಒಂದು ಏನಂತಾರೆ what is it called, they are labeling us as wrong, they are ಅಪರಾಧಿ ಅಂತ ಆಪಾದನೆ. ಸೊ ಆಗ one thing is, if you are following dharma, don't have to fear. ನಾವು ಧರ್ಮವನ್ನ ಆಚರಿಸ್ತಾ ಇದ್ರೆ ಹೆದರ್ಬೇಕಂತ ಇಲ್ಲ, ಯಾಕಂದ್ರೆ ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮದ ರಕ್ಷಣೆ ಮಾಡ್ತಾರೋ ಧರ್ಮನೇ ಅವರ ರಕ್ಷಣೆ ಮಾಡ್ತಾನೆ. ಸೊ ಪಾಂಡವರ ಮೇಲೆ ಕೂಡ ತುಂಬಾ ಶೋಷಣೆ ಆಯ್ತು, ಅತ್ಯಾಚಾರ ಆಯ್ತು, ಆದ್ರೆ ಪಾಂಡವರು ಸಹಿಸ್ಕೊಂಡ್ರು. ಜೂಜಾಡಿ ಸುಳ್ಳು ಹೇಳಿ ಶಕುನಿ ಪಾಂಡವರನ್ನ ಕಾಡಿ ಕಳಿಸ್ಬಿಟ್ಟ. 13 ವರ್ಷ ವನವಾಸ. ಪಾಂಡವರು ಸಹಿಸ್ಕೊಂಡ್ರು, ಆದ್ರೆ ಧರ್ಮವನ್ನು ಬಿಡ್ಲಿಲ್ಲ, ಧರ್ಮಾಚರಣೆಯನ್ನು ಮಾಡ್ತಾ ಇದ್ರು. ಸೊ ಅಲ್ಟಿಮೇಟ್ಲಿ ಧರ್ಮೋ ರಕ್ಷತೆ ರಕ್ಷಿತ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಧರ್ಮವೇ ಮಾಡುತ್ತೆ ಅಂತ. ಸೊ ಫಸ್ಟ್ ಹೆದರ್ಕೋಬೇಕಾಗಿಲ್ಲ, ಡೋಂಟ್ ಫೀಲ್ ಇನ್ಸೆಕ್ಯೂರ್, ಭಯ ಪಡ್ಬೇಕಂತ ಇಲ್ಲ. ಸೊ ಆದ್ರೆ ಸಾಧ್ಯವಾದ್ರೆ ವಿ ಕ್ಯಾನ್ ಟ್ರೈ ಟು ಆನ್ಸರ್ ಆರ್ ಕ್ಲಾರಿಫೈ. ಸೊ ನಮ್ಮ ಏನೋ ಒಂದು ಪೊಸಿಷನ್ ಇದೆಯಲ್ಲ ಅದನ್ನ ಕ್ಲಾರಿಫೈ ಮಾಡ್ಬೋದು, ಇದು ತಪ್ಪು ಇದು ಸತ್ಯ ಅಂತ ಹೇಳಕ್ ಟ್ರೈ ಮಾಡ್ಬೋದು. ಆದ್ರೂ ಜನರು ನಂಬಲಿಲ್ಲ ಅಂದ್ರೆ ಆಯ್ತು, ಅವರಿಂದ ದೂರ ಇದ್ದು ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ಳೋಣ. ಸಮಯವೇ ತಿಳಿಸುತ್ತೆ, ಟೈಮ್ ವಿಲ್ ಶೋ ಹೂ ಇಸ್ ರೈಟ್ ಅಂಡ್ ಹೂ ಇಸ್ ರಾಂಗ್. ಸೊ ಜಾಸ್ತಿ ವಿ ಶುಡ್ ನಾಟ್ ಗೋಯಿಂಗ್ ಟು ಕನ್ಫ್ರಂಟಿಂಗ್ ಮೋಡ್. ಆಗೇನಾಗುತ್ತೆ, ನಮ್ಮ ಸಮಯ ನಮ್ಮ ಕಾನ್ಶಿಯಸ್ನೆಸ್ ವೇಸ್ಟ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಡೋಂಟ್ ಹ್ಯಾವ್ ಟು ಗೆಟ್ ಇನ್ ಟು ದಟ್ ಬ್ಲೇಮ್ ಗೇಮ್. ಸೊ ಒಂದು ಆನೆ ಇತ್ತು, ಅದು ದೇವಸ್ಥಾನದ ಆನೆ. ಸೊ ದೇವರು ಅದ್ರ ಮೇಲೆ ಆನೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇದ್ರು. ಸೊ ಪಲ್ಲಕ್ಕಿ ಕಟ್ಟಿ ನಡ್ಕೊಂಡು ಹೋಗ್ತಾರಲ್ಲ ಆ ರೀತಿ. ಸೊ ಆನೆ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಅದಕ್ಕೆ ಎಲ್ಲ ವಿಭೂತಿ ಅಥವಾ ತಿಲಕ ಹಚ್ಕೊಂಡು ಬಟ್ಟೆ ಧರಿಸಿ ಚೆನ್ನಾಗಿ ರೋಡ್ ಮೇಲೆ ಕ್ಲೀನ್ ಆಗಿ ನಡ್ಕೊಂಡು ಬರ್ತಾ ಇತ್ತು. ಪಕ್ಕದಲ್ಲಿ ಕೆಲವೊಂದು ಹಂದಿಗಳಿದ್ವಂತೆ. ಸೊ ಹಂದಿ ಇನ್ನೊಂದು ಹಂದಿ ಹೇಳಿದೆ, ಆನೆ ಬರ್ತಾ ಇದ್ರು ನೋಡು, ಅವನ ಜೊತೆ ಹೋರಾಡೋಣ, ಫೈಟ್ ಮಾಡೋಣ. ಸೊ ಹೆಂಡತಿ ಗಂಡಿಗೆ ಹೇಳ್ತಾ ಇದ್ಲು, ಫೈಟ್ ಮಾಡು, ತೋರ್ಸು ನೀನ್ ಶಕ್ತಿ ಅಂತ. ಹಂದಿ ಬರುತ್ತೇನು, ಗುರು ಅಂತ ಮಾಡ್ತಾ ಶಬ್ದ ಮಾಡ್ತಾ ಬರುತ್ತೆ, ಆನೆ ನಾನು ಹೋರಾಡ್ಬೇಕು ನಿನ್ ಜೊತೆ ಅಂತ. ಆನೆ ಹಿಂಗ ನೋಡಿ ಅವನ ಹತ್ರನೇ ಹೋಗೋದಿಲ್ಲ. ಸೊ ಮುಂದೆ ನಡ್ಕೊಂಡು ಹೋಗ್ತಾನೆ. ಹಂದಿ ಕೇಳಿದೆ, ನನ್ಗೆ ಅನ್ಸ್ತಾ ಇದೀಯಾ ಹೋರಾಡ್ತಾ ಇಲ್ಲ, ನೀನು ಯುದ್ಧ ಮಾಡ್ತಾ ಇಲ್ಲ ನನ್ನ ಜೊತೆ? ಆನೆ ನೋಡಿ ಮತ್ತೆ ಮುಂದೆ ಹೋಗ್ತಾ ಇರುತ್ತೆ, ಇಗ್ನೋರ್ ಮಾಡ್ಬಿಡ್ತಾನೆ. ಆದ್ರೆ ಹಂದಿ ತಿಳ್ಕೊಳ್ತೀವಿ ನನ್ನಿಂದ ಹೆದರಿ ಅದು ಹೋಗ್ತಾ ಇದೆ ಅಂತ. ಆದ್ರೆ ಆ ರೀತಿ ಅಲ್ಲ, ಆನೆ ಏನು ಯೋಚನೆ ಮಾಡ್ತಾ ಇತ್ತು, ನಾನೀಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ತಿಲಕ ಹಚ್ಕೊಂಡು ಬಟ್ಟೆ ಹಾಕೊಂಡು
ಮತ್ತೆ ದೇವ್ರು ನನ್ನ ಸಾರಿ ಮಾಡ್ತಾರೆ. ಈ ಹಂದಿ ಜೊತೆ ಹೋರಾಡಕ್ ಜಗಳ ಮಾಡಿದ್ರೆ ಮತ್ತೆ ಗಲೀಜಾಗತ್ತೆ, ಮತ್ತೆ ಸ್ನಾನ ಮಾಡಕ್ ಹೋಗ್ಬೇಕು, ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಮುಂದೆ ಹೋಗ್ತಾರೆ. ಸೊ ಈ ರೀತಿ ಭಕ್ತರು ನಾವು ಭಕ್ತಿಯನ್ನು ಮಾಡ್ತಾ ಇದೀವಿ, ಚಂಟಿಂಗ್ ಮಾಡ್ತಾ ಇದೀವಿ, ಭಾಗವತ ಓದ್ತಾ ಇದೀವಿ. ಕೆಲವರು ನಮ್ಮ ಟೀಕೆ ಮಾಡ್ಬೋದು, ಕೆಲವರು ಅವಮಾನ ಮಾಡ್ಬೋದು. ಸೊ ಅದನ್ನ ಅಷ್ಟೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು. ನಮ್ ಕೆಲ್ಸನ ಮಾಡ್ತಾ ಇರೋಣ. ಅವರು ಮಾತಾಡಿ 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 ಸುಸ್ತಾಗಿ ಸುಮ್ಮನಿದ್ ಬಿಡ್ತಾರೆ. ಎಷ್ಟೊತ್ತಂತ ಮಾತಾಡ್ತಾರೆ ಅವ್ರು. ಸೊ ಏನು ಮಾಡಕ್ಕಾಗಲ್ಲ ಅವ್ರಿಗೆ. ಸೊ ವಿ ಆರ್ ಲೈಕ್ ಎಲಿಫೆಂಟ್ಸ್ ಆಫ್ ಕೃಷ್ಣ. ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಡ್ಯೂಟಿ ವಿದೌಟ್ ಗೆಟಿಂಗ್ ಡಿಸ್ಟರ್ಬ್. हाथी चली बाजार में, कुत्ते भूखे हजार में. There is one Hindi saying. What difference does it make to an elephant? Continue your bhakti, continue your duties. Okay. ಪ್ರಭುಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ. ಇನ್ನೊಂದು ಪ್ರಶ್ನೆ ವಿನಯ್ ಅವ್ರದ್ದು ಇದೆ. Why is Vidura called as Kshattuhu or Kshatta? What do you mean Kshatta? Actually, Kshatta is a ಮಿಕ್ಸ್ಡ್ ಕಾಸ್ಟ್. ವರ್ಣ ಇದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ದೇರ್ ಇಸ್ ಜಲ್ಲಿ ಬ್ರಾಹ್ಮಣಸ್ ಮ್ಯಾರಿ ಬ್ರಾಹ್ಮಣರು ಬ್ರಾಹ್ಮಣರ ಜೊತೆ ಮದುವೆ ಆಗ್ತಾರೆ, ಕ್ಷತ್ರಿಯ ಗುಣ ಇರೋರು ಕ್ಷತ್ರಿಯರ ಜೊತೆ ಮದುವೆ ಆಗ್ತಾರೆ, ವೈಶ್ಯರ ಜೊತೆ, ಶೂದ್ರ ಜೊತೆ. ಆ ರೀತಿ ಅದು ವರ್ಣ ಅದು ಮೇಂಟೈನ್ ಆಗ್ತಾ ಇತ್ತು. ಅದು ಏನಂತಾರೆ, ಅದು ಕಾಸ್ಟ್ ಮೇಂಟೈನ್ ಆಗ್ತಾ ಇತ್ತು. ಆದ್ರೆ ಯಾವಾಗ ಮಿಕ್ಸ್ ಆಗುತ್ತೋ ಅವಾಗ ಅದಕ್ಕೆ ವರ್ಣ ಸಂಕರ ಅಂತ ಕರೀತಾರೆ, ಮಿಕ್ಸ್ಡ್ ಕಾಸ್ಟ್. ಸೊ ಕ್ಷತ್ತ ಅಂದ್ರೆ ಒಂದು ಮಿಕ್ಸ್ಡ್ ಕಾಸ್ಟ್. ಸೊ ಕ್ಷತ್ತ ಹುಟ್ಟಿದ್ದು ಒಬ್ಬ ಶೂದ್ರಾಣಿಯಿಂದ, ವ್ಯಾಸದೇವ ಮತ್ತೆ ಶೂದ್ರಾಣಿಯ ಒಂದು ಕಾಂಬಿನೇಷನ್ ಇಂದ ಅಂತ ಜನರಿಗೆ ಕ್ಷತ್ತ ಅಂತ ಕರೀತಾರೆ. ಲೈಕ್ ಸೂತ ಇಸ್ ಆಲ್ಸೋ ಅನದರ್ ಮಿಕ್ಸ್ಡ್ ಕಾಸ್ಟ್. ರೋಮಾರ್ಷಣ, ಸೂತ. ಸೊ ಇಟ್ಸ್ ಲೈಕ್ ಪ್ರತಿಲೋಮ ಮ್ಯಾರೇಜ್. ಸೊ ಕ್ಷತ್ರಿಯ ಹುಡುಗ ಮತ್ತೆ ಬ್ರಾಹ್ಮಣ ಹುಡುಗಿ, ಅದು ರಿವರ್ಸ್ ಆಗುತ್ತೆ. ಆಕ್ಚುಲಿ ಬ್ರಾಹ್ಮಣ ಹುಡುಗ ಇರಬೇಕು, ಕ್ಷತ್ರಿಯ ಹುಡುಗಿ ಇರಬೇಕು. ಸೊ ಅದು ಅನುಲೋಮ, ಅದು ಪ್ರತಿಲೋಮ ಅಂದ್ರೆ ಸೂತ ಆಗುತ್ತೆ. ಸೊ ಮಿಕ್ಸ್ಡ್ ಕಾಸ್ಟ್ ಇಂದ ಹುಟ್ಟಿರೋರಿಗೆ ದೇರ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಲ್ಸೋ. ಸೊ ಇದು ಕ್ಷತ್ತ ಇಸ್ ಒನ್. ಅಷ್ಟು ಡೀಟೇಲ್ಸ್ ನಮಗೆ ಗೊತ್ತಿಲ್ಲ. ಸೊ ವಿ ಕ್ಯಾನ್ ಫೈಂಡ್ ಔಟ್ ಇನ್ ದ ವೇದಾವಸಲ್ಲಿ ಇರ್ಬೋದು ಎಕ್ಸಾಕ್ಟ್ ಡೀಟೇಲ್ಸ್. ಓಕೆ ಪ್ರಭುಜಿ. ಎಸ್, ಏನಾದ್ರು? ಓಕೆ ಪ್ರಭುಜಿ, ಥ್ಯಾಂಕ್ ಯು. Okay. Hare Krishna. Yes. Asha Mataji ಕಾಯ್ತಿದ್ದಾರೆ. ಎಸ್ ಮಾತಾಜಿ. ಅಲ್ಲ, ಹರೇ ಕೃಷ್ಣ ಪ್ರಭುಜಿ. ಹರೇ ಈಗ ಕೃಷ್ಣ. ನನ್ಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ ವಿಷಯ. ಅಂದ್ರೆ ಯಾವ್ದೋ ಇದ್ರಲ್ಲಿ ಓದಿದ್ದೋ ಕೇಳಿದ್ದೋ ಆತರ. ಈಗ ಹಿಂದಿನ ಕಾಲದಲ್ಲಿ ರಾಮಾಯಣ ಮಹಾಭಾರತ ಆ ಕಾಲದಲ್ಲಿ ಈಗ ಕೃಷ್ಣನಾಗ್ಲಿ ರಾಮನಾಗ್ಲಿ ಅವ್ರುಗಳು ಈ ನಾನ್ ವೆಜ್ ಈ ತರದ್ದೇನಾದ್ರು ತಿಂದಿದ್ದು ಇದಿದ್ಯಾ? ಆತರ ಏನೋ ಯಾವ್ದೋ ಇದ್ರಲ್ಲಿ ಯಾವ್ದೋ ಕನೆಕ್ಷನ್ ಅಲ್ಲಿ ಓದಿದ್ದು ನೆನ್ಪಿತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ ಪ್ರಭುಜಿ. ಮತ್ತೆ ಈಗ ಸಾತ್ವಿಕ ಆಹಾರ ಅಂತ ಇದ್ರಲ್ಲೆಲ್ಲಾದ್ರಲ್ಲೂ ಬರುತ್ತೆ. ಅವಾಗ ಅದ್ ಹೇಗದು ಇದಾಗತ್ತೆ? ಈಗ ರಾಮಾಯಣದಲ್ಲಾಗ್ಲಿ ಮಹಾಭಾರತದಲ್ಲಾಗ್ಲಿ ಅದು ಏನು ಅವಾಗ ಹಿಂದೆ ಇತ್ತ ಅದು ಆತರ ಅಂದ್ರೆ ನಾನ್ ವೆಜ್ ತಿನ್ನುವಂತ ಇದು ಇತ್ತ? ಮತ್ತೆ ಯಾಕೆ ಬೇರೆ ಎಲ್ಲಾ ಇದ್ರಲ್ಲೂ ಈಗ ಸಾತ್ವಿಕ ಆಹಾರ ಅಂತ ಹೇಳ್ತಾರೆ, ಯಾಕೆ ನಾನ್ ವೆಜ್ ತಿನ್ನೋದನ್ನ ಯೂಸ್ ಮಾಡ್ತಾರೆ? ಬೇರೆ ಇದಾಗ್ಲಿ ಕ್ಯಾಸ್ಟ್ ಆಗ್ಲಿ ಏನೇ ಆಗ್ಲಿ ಒಟ್ಟದ್ ಯಾಕೆ ಬಂತು? ನಾನ್ ವೆಜ್ ತಿನ್ನೋ ಇದು ಯಾಕೋಸ್ಕರ ಬಂತು? ಆಕ್ಚುಲಿ ಬೇರೆ ಬೇರೆ ಪ್ರಕಾರದ ಆಹಾರ ಇದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ 17ನೇ ಅಧ್ಯಾಯದಲ್ಲಿ, ಸಾತ್ವಿಕ ಆಹಾರಸ್ವಪಿ ಕೌಂತೆಯ ತ್ರಿವಿಧ ಭವತಿ. ಸೊ ಆಹಾರ ಕೂಡ 3 ಪ್ರಕಾರ ಇದೆ: ಸಾತ್ವಿಕ, ರಾಜಸಿಕ, ತಾಮಸಿಕ. ಸೊ ತಾಮಸಿಕ ಆಹಾರದಲ್ಲಿ ಇದು ನಾನ್ ವೆಜ್ ಬರುತ್ತೆ. ಯಾತಯಾಂ ಗತರಸಂ ಪೂತಂ ಪರಿಯೂಷಿತಂ ಚೇತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ. ಅಮೇಧ್ಯ ಅಂದ್ರೆ ಮಾಂಸ. ಸೊ ಇದು ಆಹಾರಂ ತಾಮಸ ಪ್ರಿಯಂ. ಸೊ ತಾಮಸಿಕ ಆಹಾರ ಮಾಂಸ. ಸೊ ಜನರಲಿ ಸಾತ್ವಿಕ ಆಹಾರ ಊಟ ಮಾಡ್ಬೇಕು, ಆಗ ಬುದ್ಧಿ ಮತ್ತೆ ಶಕ್ತಿ, ಆರೋಗ್ಯ ಚೆನ್ನಾಗಿರುತ್ತೆ. ಆಯು, ಸತ್ವ, ಬಲ, ಆರೋಗ್ಯ, ಸುಖ, ಪ್ರೀತಿ, ವಿವರ್ಧನ, ರಸ್ಯ, ಸ್ನಿಗ್ಧ, ಸ್ಥಿರ, ಹೃದಯ, ಆಹಾರ ಸಾತ್ವಿಕ ಪ್ರಿಯ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಸೊ ಸಾತ್ವಿಕ ಆಹಾರ ತಿನ್ನೋದ್ರಿಂದ
ಆಯುಷ್ಯ ಹೆಚ್ಚಾಗುತ್ತೆ, ಬುದ್ಧಿ ಹೆಚ್ಚಾಗುತ್ತೆ, ಬಲ ಹೆಚ್ಚಾಗುತ್ತೆ, ಆರೋಗ್ಯ ಹೆಚ್ಚಾಗುತ್ತೆ, ಚೆನ್ನಾಗಿರುತ್ತೆ, ಮತ್ತೆ ಸುಖ ಶಾಂತಿ ಕೂಡ ಹೆಚ್ಚಾಗುತ್ತೆ. ಸೊ ಅದು ಸಾತ್ವಿಕ ಆಹಾರ. ರಾಜಸಿಕ ಆಹಾರ ಅಂದ್ರೆ ರಾಜಸಿಕ ಆಹಾರದಿಂದ ತುಂಬಾ ರೋಗ ಉಂಟಾಗುತ್ತೆ. ದುಃಖ ಶೋಕ ಅಮಯಪ್ರದ, ದುಃಖ ಆಗುತ್ತೆ, ಶೋಕ ಆಗುತ್ತೆ, ಮತ್ತೆ ರೋಗಗಳು ಉಂಟಾಗುತ್ತೆ. ಸೊ ಅದು ರಾಜಸಿಕ ಆಹಾರ. ಸೊ ಜನರಲಿ ಸಾತ್ವಿಕ ಆಹಾರ ತಿನ್ಬೇಕು. ಆದ್ರೆ ಕೆಲವೊಬ್ಬರಿಗೆ ಒಂದು ಅನುಮತಿ ಕೊಟ್ಟಿರ್ತಾರೆ. ಕ್ಷತ್ರಿಯರು ಕೆಲವೊಮ್ಮೆ ಮಾಂಸವನ್ನು ತಿನ್ಬಹುದು ಅಂತ ಇದೆ. ಅದರಲ್ಲಿ ಅವರಿಗೆ ಅದು ಅನುಮತಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು ಯುದ್ಧ ಮಾಡಬೇಕು, ಕೆಲವೊಮ್ಮೆ ಕಾಡಲ್ಲಿ ತುಂಬಾ ದಿನ ಇರ್ಬೇಕಾಗತ್ತೆ, ಅಥವಾ ಪ್ರಾಣಿಗಳ ಜೊತೆ ಯುದ್ಧ ಮಾಡ್ಬೇಕಾಗತ್ತೆ, ಕೊಲ್ಬೇಕಾಗತ್ತೆ ರಕ್ಷಣೆಗೋಸ್ಕರ. ಅಂತವರಿಗೆ ಅನುಮತಿ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಕ್ಷತ್ರಿಯರು ಮಾಡಬಹುದು ಅಂತ ಇದೆ, ಅದ್ರ ಬ್ರಾಹ್ಮಣರು ಮಾಡ್ಬೇಕಂತ ಇಲ್ಲ. ಅಲ್ಲ, ಬ್ರಾಹ್ಮಣರು ಅಂತ ಹೇಳಿದ್ದಲ್ಲ, ಒಟ್ಟು ಹಿಂದೆ ಈಗ ಆತರ ಇದೆ ಅಂತ ಯಾವ್ದ್ರಲ್ಲ ಇದೆ. ಕೆಲವೊಂದು ಪ್ರಸಂಗದಲ್ಲಿ ಮಾಡಬಹುದು ಅಂತ ಇದೆ. ವಿಶೇಷವಾಗಿ ಕ್ಷತ್ರಿಯರಿಗೆ. ಅಂದ್ರೆ ಬೇರೆಯವರು ಯಾರು ಆತರ ತಗೊಳ್ಬಾರ್ದು, ಕ್ಷತ್ರಿಯರಲ್ದೆ ಬೇರೆಯವರು ಯಾರು ಅದು ತಗೋಬಾರ್ದು, ಆತರ ಇದೆಯಾ ಇದ್ರಲ್ಲಿ ಶಾಸ್ತ್ರದಲ್ಲಿ? ಅಂತವರಿಗೆ ಯಾರು ತಗೊಂತಾರ ಅವ್ರಂತವ್ರಿಗೆ ಚಾಂಡಾಲ ಅಂತ ಕರೀತಾರೆ. ನಾಯಿ ಮಾಂಸ ತಿನ್ನೋರು ಚಾಂಡಾಲ ಅಂತ ಕರೀತಾರೆ. ಧನ್ಯವಾದ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ರಾಮ ಮತ್ತೆ ಕೃಷ್ಣ ಅವರು ತಿಂದಿದ್ರ ಅಂತ. ಅದರ ಆ ರೀತಿ ಒಂದು ಉಲ್ಲೇಖ ಎಲ್ಲೂ ಬರೋದಿಲ್ಲ, ಭಾಗವತದಲ್ಲಿ ಬರೋದಿಲ್ಲ, ಗೀತೆಯಲ್ಲಿ ಬರೋದಿಲ್ಲ. ಅಲ್ಲ, ಈ ಕಾಡಲ್ಲಿ ಹೋದಾಗ ಅಂತ ಎಲ್ಲೋ ಅಂದ್ರೆ ಯಾವ್ದೋ ಪ್ರವಚನದಲ್ಲಿ ಕೇಳಿದ್ನೋ ಏನೋ, ನನ್ಗೆ ಕರೆಕ್ಟ್ ಆಗಿ ಸ್ಮರಣೆಗೆ ಬರ್ತಾ ಇಲ್ಲ. ಆತರ ಏನಾದ್ರೂ ಇದ್ರಲ್ಲಿ ಉಲ್ಲೇಖ ಇದೆಯಾ ಅಂತ ಆತರ ಕೇಳಿರೋದು. ಈಗ ಕೆಲವೊಮ್ಮೆ ಒಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ. ಮಾಂಸ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಮಾಂಸ ಅಂದ್ರೆ ಪ್ರಾಣಿಯ ಒಂದು ಮಾಂಸ ಆಗಿರ್ಬೋದು. ಆದ್ರೆ ಹಣ್ಣಿನ ರಸಕ್ಕೂ ಮಾಂಸ ಅಂತ ಕರೀತಾರೆ. ಹಣ್ಣಿನ ಒಳಗಡೆ ಪಲ್ಪ್ ಏನಿರುತ್ತಲ್ಲ ಅದಕ್ಕೂ ಮಾಂಸ. ಬೆಂಗಾಲಲ್ಲಿ ಹೇಳ್ತಾರೆ फल में बहुत मांस है, like मांस means like it's very fleshy ಅಂತ ಕೂಡ ಕರೀತಾರೆ. ಸೊ ಆ ರೀತಿ ಒಂದು ಶಬ್ದದ ಪ್ರಯೋಗ ಬೇರೆ ಬೇರೆ ಇರ್ಬೋದು. ಅದೇ ನಾವು ಅರ್ಥ ಮಾಡಿಸ್ಕೊಂಡಿರೋದು ತಪ್ಪಾಗಿರ್ಬೋದು. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಎಲ್ಲ ಇಡೀ ಸೃಷ್ಟಿ ಭಗವಂತನ ಹೊಟ್ಟೆಲೇ ಇದೆ. ಹೌದು. ಭಗವಂತ ಏನ್ ಸ್ವೀಕರಿಸೋದು ತಪ್ಪೇನಿಲ್ಲ. ಆದ್ರೆ ಅದು ಇದಕ್ ಹೋಗ್ಬಿಡತ್ತಲ್ವಾ, ರಾಜಸ ತಾಮಸಕ್ ಹೋಗ್ಬಿಡತ್ತಲ್ವಾ ಆತರ. ಭಗವಂತನ ಹೊಟ್ಟೆಲಿ ಇಡೀ ಸೃಷ್ಟಿನೇ ಇದೆ, ಎಲ್ಲರೂ ಅದು ಆದ್ರೆ ನಾವು ಹುಲುಮಾನವರಾಗ್ಬಿಟ್ಟಿದೀವಲ್ಲ, ನಾವು ಹುಲುಮಾನವರು ಇನ್ನು ಕೂದ್ಲಷ್ಟು ನಾವೇನು ತಿಳ್ಕೊಂಡಿಲ್ಲ ಯಾವ್ದನ್ನು ಅಲ್ವಾ, ಕೂದ್ಲೆಳೆ ಅಷ್ಟು ನಾವು ಇದ್ ಮಾಡಿಲ್ಲ. ಈಗ 1ನೇ ಮೆಟ್ಲು ಹತ್ತಕ್ ಬಂದಿದೀವಿ ಕೃಷ್ಣ ಇದರಿಂದ, ನಿಮ್ಮ ಒಂದು ಇಸ್ಕಾನ್ ಇದರಿಂದ ನಾವು 1ನೇ ಮೆಟ್ಟಿಗೆ ಬರ್ತಾ ಇದೀವಿ. ನೋಡೋಣ ನಮ್ಮನ್ ಕೃಷ್ಣ ಎಲ್ಲಿವರೆಗೆ ತಗೊಂಡ್ ಹೋಗ್ತಾನೆ ಅಂತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಿಗೆ ಏನಾದ್ರು ಪ್ರಶ್ನೆ ಇದೆಯಾ? No questions? ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿ ಸರ್ಟಿಫಿಕೇಟ್ ಇದೆ, ಭಾಗವತ ರಸಮಾಲೆ ಸ್ಕಂದ 2 ಪ್ರಮಾಣ ಪತ್ರ. ಸೊ ಯಾರ್ಯಾರು ಅಟೆಂಪ್ಟ್ ಆಗಿದ್ದೀರಾ ಅವ್ರಿಗೆ ಸರ್ಟಿಫಿಕೇಟ್ ಬರುತ್ತೆ. ಮೋಸ್ಟ್ಲಿ ನಾಳೆ ನಿಮ್ಮ ಇಮೇಲ್ ಅಡ್ರೆಸ್ಗೆ ಬರುತ್ತೆ. ದಯವಿಟ್ಟು ನೀವು ಚೆಕ್ ಮಾಡಿ ಇಮೇಲ್ ಅಡ್ರೆಸ್ನ, you will get it. ಮತ್ತೆ ಇಲ್ಲಿ ಇನ್ನೊಂದು ಇಲ್ಲಿ ಸ್ಕೋರ್ಸ್ ಇದೆ, ಸ್ಕೋರ್ ಶೀಟ್ ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ, ಜಸ್ಟ್ ತೋರಿಸ್ತೀನಿ ಅಂತ. ಒಂದು ನಿಮಿಷ ಎಕ್ಸೆಲ್ ಶೀಟ್ ಓಪನ್ ಮಾಡ್ತೀನಿ.
ಎಕ್ಸೆಲ್ ಶೀಟ್ ಅಲ್ಲಿ ಸುಮಾರು 40 ಜನ ಅಟೆಂಡ್ ಮಾಡಿದ್ದೀರಾ. ಇನ್ನೊಂದು ಶೀಟ್ ಇತ್ತು. ಸೆಕೆಂಡ್ ಕ್ಯಾಂಡಿಡೇಟ್ಸ್ ಇಲ್ಲಿದೆ. हरे कृष्ण प्रभु जी। ಹರೇ ಕೃಷ್ಣ. ಪ್ರಭುಜಿ ಈ ಕ್ವಶನ್ ಆನ್ಸರ್ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ತಗೊಂಡು ಒಂದು 15-20 ನಿಮಿಷನ ಸ್ವಲ್ಪ ಹೇಳಿದ್ರೆ, ಈಗ ಇಷ್ಟೊಂದು ಭಾಗವತದಲ್ಲಿ ಇಷ್ಟೊಂದು ಸ್ಕಂದಗಳಿದೆ, ಅಧ್ಯಾಯಗಳಿದೆ, ಅದ್ರ ಮಧ್ಯದಲ್ಲಿ ಕ್ವಶನ್ ಆನ್ಸರ್ ಸೆಕ್ಷನ್ ತಗೋತೀರಿ, ಅವಾಗ ಈ ವೈಷ್ಣವ ಎಥಿಕ್ಸ್ ಅಂದ್ರೆ ಸದಾಚಾರದ ಬಗ್ಗೆ ನಾವು ಪಾಲನೆ ಮಾಡಕ್ ಪ್ರಯತ್ನ ಪಡುವಂತದ್ದು ಮತ್ತೆ ಗೊತ್ತಿರ್ಬೇಕಾಗಿರುವಂತದ್ದು ನಮಗೆಲ್ಲ ಇದು ಇಂಗ್ಲಿಷ್ ಅಲ್ಲಿ ಹಿಂದಿನಲ್ಲಿ ಇದೆ, ಆದ್ರೆ ಕನ್ನಡದಲ್ಲಿ ಬಂದಿರ್ಬೋದೇನೋ, ನಾವು ಅಷ್ಟು ಇದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಒಂದು ಕ್ಲಾಸ್ಗಳಲ್ಲಿ ಯಾವ್ದ್ರ ಬಗ್ಗೆ? ವೈಷ್ಣವ ಸಾಂಗ್ಸ್ ಅಲ್ಲಲ್ಲ, ಸದಾಚಾರ, ಎಟಿಕೆಟ್ಸ್. ಕರೆಕ್ಟ್. ಯಾಕೆಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವ ತರ ಇರ್ಬೇಕು ಅಲ್ಲಿ, ಹಿರಿಯ ವೈಷ್ಣವರು ಇರ್ತಾರೆ, ಅವ್ರ ಹತ್ರ ಯಾವ ತರ ನಾವು ನಡ್ಕೋಬೇಕು, ಭಕ್ತಿಯಲ್ಲಿ ಇವಾಗ ಬರುವವರು ಇರ್ತಾರೆ, ಅಥವಾ ದೇವರ ಮುಂದೆ ನಮ್ಮ ಹಾವಭಾವ ಯಾವ ತರ ಇರ್ಬೇಕು. ಕರೆಕ್ಟ್. ಒಳ್ಳೆ ಸಜೆಷನ್ ಪ್ರಭುಜಿ. ಇದನ್ನ ಒಂದು ಟಾಪಿಕ್ ಆಗಿ ತಗೋಬಹುದು. ವೈಷ್ಣವ ಸದಾಚಾರ ಅಂತ ಸ್ಟಾರ್ಟ್ ಮಾಡ್ಬೋದು. ವೈಷ್ಣವ ಸದಾಚಾರ ಅಂತ ಒಂದು ಟಾಪಿಕ್ ಇದೆ. ಅದರಲ್ಲಿ ಕೆಲವೊಂದು ಹೇಗೆ ನಮಸ್ಕಾರ ಮಾಡಬೇಕು, ಹೇಗೆ ಹಿರಿಯರ ಜೊತೆ ಇರಬೇಕು, ಹೇಗೆ ದೇವಸ್ಥಾನದ ಒಳಗಡೆ ಇರಬೇಕು, ಯಾವ ಭಾವನೆಯಲ್ಲಿ ಇರಬೇಕು, ಯಾವ ರೀತಿ ಭಾವನೆಯಲ್ಲಿ ಅಡುಗೆ ಮಾಡಬೇಕು, ಮತ್ತೆ ದೇವರ ಕೀರ್ತನೆ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಭಾವನೆಯಲ್ಲಿ ಮಾಡಬೇಕು, ಮತ್ತೆ ಯಾವ ರೀತಿ ಪ್ರಸಾದವನ್ನು ಬಡಿಸ್ಬೇಕು. ಎಲ್ಲದಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಜಪ ಮಾಡೋದು ಮತ್ತೆ ಅರ್ಚನೆ ಮಾಡೋದು, ಅರ್ಚನಾ ವಿಧಿ ಹೀಗೆ ಇದೆ, ಟಿಕೆಟ್ಸ್. ಸೊ ಎಲ್ಲದಕ್ಕೂ ಒಂದು ವಿಧಿಗಳಿದೆ. ಸೊ ಇದನ್ನ ಒಳ್ಳೆ ಸಜೆಷನ್, ವಿಲ್ ನೋಟ್ ಇಟ್. ಯಾವಾಗಾದ್ರೂ ಸ್ಟಾರ್ಟ್ ಮಾಡೋಣ ಅಂತ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಆಕ್ಚುಲಿ ತಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದು ವೈಷ್ಣವ ಟಿಕೆಟ್ ಮ್ಯಾನ್ಯುವಲ್ ಅಂತ ಇದೆ. ನೀವು ನೋಡಿದೀರಾ? ಇಂಗ್ಲಿಷ್ ಅಲ್ಲಿ ಇದೆಯಲ್ಲ ಪ್ರಭುಜಿ? ಇದೆ, ನೋಡಿದೀರಾ ನೀವು? ನೋಡಿದೀನಿ. ಅದು ಪೂರ್ಣ ಇಸ್ಕಾನಿಂದ ಮಾಡಿರೋದು. ಇದು ರಾಧಾ ಗೋಪಿನಾಥ್ ಮಂದಿರ್ ಚೌಪಾಟಿಯಿಂದ ಮಾಡಿರೋದು. ಇದರಲ್ಲೆಲ್ಲ ಚೆನ್ನಾಗಿದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಇಲ್ಲಿ ನೋಡಿ ಹೇಗೆ ಎಲ್ಲ ವಿಚಾರಗಳಿದೆ. ಪಾರ್ಟ್ 1 ಇಂಟ್ರೊಡಕ್ಷನ್, ಎಸೆನ್ಸ್, ಓಕೆ, ನಮಸ್ಕಾರ ಹೇಗೆ ಮಾಡಬೇಕು, ಬೀಯಿಂಗ್ ಹಂಬಲ್, ಆಫರಿಂಗ್ ಒಬೇಸೆನ್ಸಸ್, ದೇವರ ಧ್ಯಾನ ಹೇಗೆ ಮಾಡಬೇಕು, ಹೇಗೆ ಕೂತ್ಕೋಬೇಕು, ಹೇಗೆ ಮಾತಾಡಬೇಕು, ಹೇಗೆ ವಸ್ತ್ರ ಧರಿಸಬೇಕು, ತಿಲಕ, ಕೂದಲು, ಕಂಠಿಮಾಲ, ಕ್ಲೀನ್ನೆಸ್, ಸ್ವಚ್ಛತೆಯನ್ನು ಹೇಗೆ ಇಟ್ಕೋಬೇಕು, ಸಾಮಾನ್ಯ ಬಿಹೇವಿಯರು, ಕ್ಲಾಸ್ ಹೇಗೆ ಅಟೆಂಡ್ ಆಗಬೇಕು, ಆರತಿ ಹೇಗೆ ಮಾಡಬೇಕು, ಮಹಾಪ್ರಸಾದವನ್ನು ಹೇಗೆ ಸ್ವೀಕರಿಸಬೇಕು, ನಿರ್ಮಲ್ಯವನ್ನು ಹೇಗೆ ಗೌರವಪೂರ್ಣವಾಗಿ ವಿಸರ್ಜನೆ ಮಾಡಬೇಕು, ಚರಣಾಮೃತ ಹೇಗೆ ತಗೋಬೇಕು, ಘೀ ಲ್ಯಾಂಪ್ ಆರತಿ ಹೇಗೆ ತಗೋಬೇಕು, ದೇವರ ವಸ್ತ್ರ, ಮಹಾಪ್ರಸಾದ, ಹ್ಯಾಂಡಲ್ ಸ್ಯಾಕ್ರೆಡ್ ಐಟಮ್ಸ್, ಪರ್ಸನಲ್ ಹ್ಯಾಬಿಟ್ಸ್, ಕೀರ್ತನ, ಡ್ಯಾನ್ಸ್, ಮತ್ತೆ ಮಾತಾಡೋದು ಹೇಗೆ, ರೀಚಿಂಗ್ ಹೇಗೆ ಮಾಡಬೇಕು, ಪ್ರಸಾದ, ಕಿಚನ್ ಹೇಗೆ ಇಟ್ಕೋಬೇಕು, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾರಾದ್ರೂ ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಚೆನ್ನಾಗಿರೋದು. ವಂಡರ್ಫುಲ್. 93 ಪೇಜಸ್ ಇದೆ ಇದು. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿಬಿಟ್ರೆ we can print it also.
ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಶೋರ್ ಪ್ರಭುಜಿ. ಯಾರಾದ್ರೂ ವಿನಯ್ ಪ್ರಭು, ಇಫ್ ವಿ ಗೆಟ್ ಸಮ್ ವಾಲಂಟಿಯರ್ಸ್ ನ ಈ ಬುಕ್ ನ ಕೊಡ್ಬೋದು. ಆರತಿ ಮಾತಾಜಿ ಮಾಡ್ತಾರಂತ ಹೇಳಿದ್ರಿ. ಮಾಡ್ತಾರಂತ ಹೇಳ್ತಾರೆ. ಅವ್ರು ಆಲ್ರೆಡಿ ಇದನ್ನು ಮಾಡ್ತಾ ಇದಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸ್ತಾ ವಾಯ್ಸ್ ಕೇಳ್ತಾ ಇಲ್ಲ ಅನ್ಕೊಂಡು, ಇವಾಗ ಕೇಳಿಸ್ತಾ ಇದೆ ಅಲ್ವಾ ಪ್ರಭು? ಹಾ ಕೇಳ್ತಾ ಇದೆ. ಖಂಡಿತ ನಾನು ಮಾಡ್ತೀನಿ ಪ್ರಭು. ಇದು Canto 3 ಚಾಪ್ಟರ್ 9 ನಡೀತಾ ಇದೆ. ಆಲ್ಮೋಸ್ಟ್ ಆದಷ್ಟು ಬೇಗ ನಾನು ಕಂಪ್ಲೀಟ್ ಮಾಡ್ಬಿಟ್ಟು ಮಾಡ್ಕೊಡ್ತೀನಿ ಪ್ರಭು. ಓಕೆ ಫೈನ್. ಪ್ರಭುಜಿ ಒಂದು ಕ್ವಶನ್ ಇತ್ತು ಪ್ರಭು. ಎಸ್ ಮಾತಾಜಿ. ಅದು ವಿದುರ ಆ ಟೈಮ್ ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ಕೃಷ್ಣನ್ಗೆ ವಿಧೇಯಕನಾಗಿ ಒಂಥರ ಪೂರ್ತಿ ಅವ್ರು ಒಪ್ಕೊಂಡ್ಬಿಟ್ಟಿದ್ರು, ಕೃಷ್ಣ ಭಗವಂತರ ಅಂತ ಅವಾಗ್ಲೇ ಅವ್ರಿಗೆ ಗೊತ್ತಿತ್ತ ಪ್ರಭು? ಅಂದ್ರೆ ಎಲ್ರಿಗೂ ಈಗ ಅರ್ಜುನನ್ಗಾಗ್ಲಿ ಭೀಷ್ಮರ್ಗಾಗ್ಲಿ ಒಬ್ಬ ಒಳ್ಳೆ ಸ್ನೇಹಿತ ಅಂತ ಆಗ್ಲಿ, ಅಥವಾ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ತುಂಬಾ ರಾಕ್ಷಸರನ್ನ ಸಾಯಿಸಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಗೌರವ ಕೊಡೋದ್ ಬೇರೆ. ಬಟ್ ವಿದುರ ಫ್ರಮ್ ಸ್ಟಾರ್ಟಿಂಗ್ ಅವರು ದೇವ್ರು ಅಂತಾನೆ ಅವ್ರಿಗೆ ಗೊತ್ತಿತ್ತ ಪ್ರಭು? ಗೊತ್ತಿತ್ತು. ವಿದುರನಿಗೆ ಗೊತ್ತಿತ್ತು ಸಾಕ್ಷಾತ್ ಕೃಷ್ಣ ಸಾಕ್ಷಾತ್ ಭಗವಂತನ ಅಂತ ಗೊತ್ತಿತ್ತು. ಭಗವಂತನ ಮಹಾಭಕ್ತ, ಸಾಕ್ಷಾತ್ ಯಮರಾಜನೇ. ಓಕೆ, ಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ, ದುರ್ಯೋಧನ ಮನೆಗೆ ಹೋಗೋದಿಲ್ಲ, ವಿದುರನ ಮನೆಗೆ ಹೋಗ್ತಾನೆ ಡೈರೆಕ್ಟ್ ಆಗಿ. ಅಷ್ಟು ಪ್ರಿಯನಾಗಿದ್ದ ವಿದುರ, ಅವ್ರಿಗೆ ಗೊತ್ತಿತ್ತು. ಆದ್ರೆ ವಿದುರ ಡೈರೆಕ್ಟ್ ಆಗಿ ದ್ವಾರಕಕ್ಕೆ ಹೋಗ್ಲಿಲ್ಲ. ಇಲ್ಲಿ ದುರ್ಯೋಧನನ್ ಮನೆ ಬಿಟ್ಟ ಮೇಲೆ, ಹಸ್ತಿನಾಪುರ ಬಿಟ್ಟ ಮೇಲೆ ಡೈರೆಕ್ಟ್ ದ್ವಾರಕ ಹೋಗ್ಬೋದಾಗಿತ್ತು. ಸೊ ದ್ವಾರಕ ಹೋಗ್ಲಿಲ್ಲ. ಯಾಕೆ? ನಾನು ತುಂಬಾ ಏನಂತಾರೆ, ಪಾಪಿ ಜನರ ಸಂಘವನ್ನು ಮಾಡಿ ನಾನು ಕೂಡ ಪಾಪಿಯಾಗಿದ್ದೀನಿ, ನಾನು ಫಸ್ಟ್ ನಾನು ಪರಿಶುದ್ಧನಾಗ್ಬೇಕು, ತಪಸ್ಸು ಮಾಡ್ಬೇಕು ಅಂತ ಅವ್ರು ತೀರ್ಥಯಾತ್ರೆಗೆ ಹೋಗ್ತಾರೆ. ಈ ಫೆಲ್ಟ್ ಹಿಮ್ಸೆಲ್ಫ್ ಅನ್ಕ್ವಾಲಿಫೈಡ್, ನಾನು ಯೋಗ್ಯನಲ್ಲ ಕೃಷ್ಣನ ಜೊತೆ ಇರೋದಕ್ಕೆ, ಫಸ್ಟ್ ನಾನು ಶುದ್ಧಗೊಂಡ ಮೇಲೆ, ಪರಿಶುದ್ಧಗೊಂಡ ಮೇಲೆ ನಾನು ಹೋಗೋಣ ಅಂತ ಅವ್ರು ತೀರ್ಥಯಾತ್ರೆ ಹೋಗ್ತಾರೆ. ಸೊ ಭೀಷ್ಮನ್ಗೂ ಗೊತ್ತಿತ್ತು, ಭೀಷ್ಮ ಆಲ್ಸೋ ನೀವು. ಸೊ ಕೃಷ್ಣನೇ ಸಾಕ್ಷಾತ್ ಭಗವಂತ ಅಂತ ರಾಜಸೂಯ ಯಜ್ಞದಲ್ಲಿ ನೀವು ನೋಡ್ಬೋದು. ಯುಧಿಷ್ಠಿರ ಮಹಾರಾಜ ರಾಜಸೂಯ ಯಜ್ಞ ಮಾಡಿದಾಗ ಭೀಷ್ಮ ಎದ್ದು ಹೇಳ್ತಾನೆ, ಅಲ್ಲಿ ಒಂದು ವಿವಾದ ಆಗಿತ್ತು, ಯಾರಿಗೆ ಅಗ್ರ ಪೂಜೆ ಕೊಡಬೇಕು ಅಂತ. ಅಗ್ರ ಪೂಜೆ ಅಂದ್ರೆ ಆ ಯಜ್ಞದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗೆ ಫಸ್ಟ್ ಒಂದು ಪೂಜೆ ಮಾಡ್ತಾರೆ. ಯಾರಿಗೆ ಮಾಡ್ಬೇಕು ಅಂತ ಪ್ರಶ್ನೆ ಎತ್ತಿದಾಗ ಭೀಷ್ಮ ಹೇಳ್ತಾನೆ, ಕೃಷ್ಣನ್ ಮಾಡ್ಬೇಕು ಅಂತ. ಯಾಕೆಂದ್ರೆ ಗೊತ್ತಿತ್ತು ಭೀಷ್ಮನಿಗೆ ಕೃಷ್ಣನೇ ಪರಮ ಪುರುಷ ಅಂತ. ಅಲ್ಲಿ ಹಲವು ದೇವತೆಗಳು ಕೂಡ ಬಂದಿದ್ರು, ಆದ್ರೆ ಕೃಷ್ಣನಿಗೆ ಮಾಡ್ಬೇಕು ಅಂತ ಭೀಷ್ಮ ಹೇಳ್ತಾನೆ. ಆಗ ಶಿಶುಪಾಲ ಕೃಷ್ಣನಿಗೆ ಅವಮಾನ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಶಿಶುಪಾಲನ ಕೃಷ್ಣ ಕೊಂದಾಗ್ತಾನೆ. ಇದೆಲ್ಲ ರಾಜಸೂಯದಲ್ಲಿ ಆಗಿದೆ. ಓಕೆ, ಕರೆಕ್ಟ್. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. Any other questions? ವಿನಯ್ ಪ್ರಭು, ಅದು ಬುಕ್ ನಾನು ಕಳ್ಸಿದ್ದೀನಿ ನಿಮ್ಗೆ, ಅದನ್ನ ಆರತಿ ಮಾತಾಜಿ ಕೊಟ್ಬಿಡಿ. ಓಕೆ ಪ್ರಭುಜಿ, ಹರೇ ಕೃಷ್ಣ. Okay, any other question? Okay. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಪ್ರಭುಜಿ, ನಾ ಸ್ವಲ್ಪ ಲೇಟ್ ಆಗಿ ಬಂದೇನ್ರಿ, ಸ್ವಲ್ಪ ಅದು ನನ್ನ ಪ್ರಶ್ನೆದ ಉತ್ತರ ಕೊಟ್ಟಾಯ್ತು. ಹೌದ್ರಿ, ಮತ್ತೆ ನಾ ಸ್ವಲ್ಪ ಲೇಟ್ ಆಗಿ ಬಂದೆ, ಅಂಗಡಿಯಲ್ಲಿ ಇದ್ರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಗ ಮಥುರಾದಲ್ಲಿರೋರ್ಗೆ ಮತ್ತೆ ದ್ವಾರಕಾದಲ್ಲಿರೋ ಸಾಮಾನ್ಯ ಜನರಿಗೆ ಕೃಷ್ಣನೇ ಭಗವಂತ ಅಂತ ಗೊತ್ತಿತ್ತ? ಸಾಮಾನ್ಯ ಜನಗಳಿಗೆ, ಈಗ ಭೀಷ್ಮ ಈ ತರದವ್ರು ಬಿಟ್ಟು ಅಲ್ಲಿಯ ವಾಸಿಗಳಿಗೆ ಕೃಷ್ಣನೇ ಭಗವಂತ ಅಂತ, ಅಥವಾ ಅವಾಗ್ಲೂನು ಈ
ಅಂದ್ರೆ ಈಗ ಗೋವರ್ಧನಗಿರಿ ಎತ್ತಿದ್ದಾಗ, ಆಮೇಲೆ ಈ ರಾಕ್ಷಸರನ್ನೆಲ್ಲ ಕೊಂದಾಗ, ಆತರ ಎಲ್ಲ ಇದ್ ಮಾಡಿರೋದು ಅಂದ್ರೆ ಇದು ಕೃಷ್ಣನೇ ಮಾಡ್ತಾ ಇರೋದು ಅಂತ ಅವರಿಗೆ ಇದಿತ್ತ, ಅರಿವಿತ್ತ? ಆಕ್ಚುಲಿ ಮಥುರಾದಲ್ಲಿ ಮತ್ತೆ ದ್ವಾರಕಾದಲ್ಲಿ ಇರೋರು ಕೃಷ್ಣನ ಭಕ್ತರೆ. ಸೊ ಎಲ್ಲರೂ ಕೃಷ್ಣನಿಗೆ ತುಂಬಾ ಪ್ರೀತಿ ಇತ್ತು. ಆದ್ರೆ ಸುಮಾರು ಜನರಿಗೆ ಗೊತ್ತಿತ್ತು ಕೂಡ ಕೃಷ್ಣನೇ ಭಗವಂತ ಅಂತ. ಆದ್ರೆ ಅಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಸೊ ವೃಷ್ಣಿ ವಂಶದವರು, ಯದುವಂಶದವರು ಕೃಷ್ಣನ ತುಂಬಾ ಏನಂತಾರೆ, ಫ್ಯಾಮಿಲಿಟಿ ಬ್ರೀಡ್ಸ್ ಕಂಟೆಂಪ್ಟ್, ಅತಿ ಪರಿಚಯಾತ್ ಅವಜ್ಞಾತ್. ಸೊ ತುಂಬಾ ಹತ್ತಿರದಲ್ಲಿದ್ದ ಕಾರಣ ಕೆಲವೊಮ್ಮೆ ಕೃಷ್ಣನ ಅಷ್ಟು ಗೌರವ ಕೊಡ್ತಾ ಇರ್ಲಿಲ್ಲ ಕೆಲವೊಮ್ಮೆ. ಅಲ್ಲ, ಸಾಂಬನೇ ಹಾಗೆ ಮಾಡ್ತಾನಲ್ವಾ, ಮಗ ಆದ ಸಾಂಬನೇ ಅವನನ್ನ ತುಂಬಾ ತಿರಸ್ಕಾರವಾಗಿ ಕಾಣ್ತಾನಲ್ವಾ. ಸೊ ಅದು ಬರುತ್ತೆ, ಶಮಂತಕಮಣಿ ಪ್ರಸಂಗದಲ್ಲೂ ಬರುತ್ತೆ. ಸೊ ಶಮಂತಕಮಣಿ ಇದರಲ್ಲಿ ಸತ್ರಾಜಿತ್ ಅವ್ರು ಕೂಡ ಕೃಷ್ಣನ ಮೇಲೆ ಒಂದು ಅಪವಾದನ ಹೊರಿಸ್ತಾರೆ. ಕೃಷ್ಣನೇ ಈ ಮಣಿಯನ್ನ ತಗೊಂಡು ಅಥವಾ ನಮ್ಮ ತಂದೆ ಶತಧನ್ವ ಹೊಂದಿದ್ದ ಅವನೇ ಅಂತ ಇದು ಅಪವಾದವನ್ನು ಹೊರಿಸ್ತಾರೆ. ಸೊ ಹೇಗೆ ಕೆಲವೊಮ್ಮೆ ಇದು ಚಂದ್ರ ಸಮುದ್ರದಲ್ಲಿ ಹುಟ್ಟತಾನೆ, ಸಮುದ್ರ ಮಂಥನದಿಂದ ಚಂದ್ರ ಬಂದ. ಸೊ ಮೀನು ಚಂದ್ರ ನಮ್ಮವನೇ ಅಂತ ತಿಳ್ಕೊಂತಾರೆ, ಆದ್ರೆ ಚಂದ್ರನೇ, ಮೀನು ಚಂದ್ರ ಸಾಧ್ಯವಿಲ್ಲ. ಸೊ ಕೃಷ್ಣ ಕೂಡ ವೃಷ್ಣಿ ವಂಶದಲ್ಲಿ ಹುಟ್ಟಿ ಬಂದ. ಸೊ ವೃಷ್ಣಿ ವಂಶದವರು ಕೃಷ್ಣನ ನಮ್ಮಾಗಿ ಅಂತ ಕೆಲವೊಮ್ಮೆ ತಿಳ್ಕೊಳ್ಳುವಂತ ಚಾನ್ಸ್ ಇರುತ್ತೆ. ಸೊ ಅತಿ ಪರಿಚಯಾತ್ ಅವಜ್ಞಾತ್. ಸೊ ಅದಕ್ಕೆ ಕೆಲವೊಬ್ಬರಿಗೆ ತುಂಬಾ ಜನರಿಗೆ ಗೊತ್ತಿತ್ತು, ಕೆಲವೊಬ್ರು ಕೃಷ್ಣನಿಗೆ ಅತಿ ಪರಿಚಯದಿಂದ ನಮ್ಮವನೇ ಅಂತ ತಿಳ್ಕೊಂಡು ಕೆಲವೊಮ್ಮೆ ತುಂಬಾ ಫ್ಯಾಮಿಲಿಯರ್ ಆಗಿ ಅವಜ್ಞ ಮಾಡಿದ್ದು ಇದೆ, ಕಂಟೆಂಪ್ಟ್ ಮಾಡಿದ್ದು ಕೂಡ ಪ್ರಸಂಗಗಳು ಕಂಡು ಬರುತ್ತೆ. ಸೊ ಅದಕ್ಕೆ ಯದುಕುಲದವರು ಪರಸ್ಪರ ಸಂಘರ್ಷದಿಂದ ಯದುಕುಲ ನಾಶವಾಯಿತು ಅಂತ ಕೂಡ ಹೇಳ್ತಾರೆ. ಸೊ ಲೆಸನ್ ನಮ್ಗೇನ್ ತಗೋಬೇಕು, ನಮ್ಗೇನ್ ಲೆಸನ್, ಡೋಂಟ್ ಬಿಕಮ್ ಟು ಫ್ಯಾಮಿಲಿಯರ್. ಗುರುಗಳ ಜೊತೆ ಅಥವಾ ಕೃಷ್ಣನ ಜೊತೆ ಅಷ್ಟೊಂದು ಏನಂತಾರೆ ಕ್ಲೋಸ್ನೆಸ್ ಇರಬಾರ್ದು. ಗೌರವಪೂರ್ವಕ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕು. ತುಂಬಾ ಕ್ಲೋಸ್ ಆಗಿಬಿಟ್ರೆ, ಯಾವುದೇ ಒಂದು ಶಿಷ್ಟಾಚಾರ ಪಾಲನೆ ಮಾಡದೇ ಇದ್ರೆ ಅದರಿಂದ ಅವಮಾನ ಮಾಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಗುರುಗಳ ಮುಂದೆ ಸ್ವಲ್ಪ ಡಿಸ್ಟೆನ್ಸ್, ರೆಸ್ಪೆಕ್ಟ್ಫುಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ರೈಟ್? ಗುರುಗಳ ಆಸನದ ಏನಂತಾರೆ ಲೆವೆಲ್ಗೆ ಕೆಳಗಡೆ ಕೂತ್ಕೋಬೇಕು. ಯಾಕೆ ನಿಯಮಗಳು ಯಾಕೆ ಮಾಡಿದ್ದಾರೆ? ಯಾಕೆಂದ್ರೆ ಆ ಗೌರವ ಇರ್ಲಿ ಅಂತ. ರೈಟ್? ಸೊ ಗುರುಗಳು ಬಂದ ತಕ್ಷಣ ನಿಂತ್ಕೋಬೇಕು, ಗುರುಗಳು ಹಿಂದೆ ಹೋಗ್ಬೇಕು. ಈ ರೀತಿ ರೂಲ್ಸ್ ಯಾಕೆ ಇದೆ? ಯಾಕೆಂದ್ರೆ ಅದು ಗೌರವ ಮೇಂಟೈನ್ ಆಗುತ್ತೆ. ಇಲ್ಲಾಂದ್ರೆ ತುಂಬಾ ಹಗಲು ರಾತ್ರಿ ಗುರುಗಳ ಜೊತೆ ಕಂಟಿನ್ಯೂಸ್ ನಿಕಟವಾಗಿ ಸೇವೆ ಮಾಡ್ತಾ ಇದ್ರೆ ಕೆಲವೊಮ್ಮೆ ಅಪರಾಧ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಎಲ್ಲ ಪ್ರಶ್ನೆಗಳು ಮುಗಿತು ಅಂತ ಅನ್ಸುತ್ತೆ. ಸೊ ರಿಸಲ್ಟ್ ತೋರಿಸ್ಬೇಕಿತ್ತು, ಎಲ್ಲಿದೆ? ಸೊ ತುಂಬಾ ಜನ ವಿನಯ್ ಅವರು ಟಾಪ್ ಮಾಡಿದ್ದಾರೆ, ಟಾಪ್ ಸ್ಕೋರ್. सरस्वती माता जी, भानुश्री माता जी, शोभना देवी, श्री माता जी, भारती राजेश माता जी, वरदराजन पूजा, CA उत्तर सुब्रमण्यम, सुनंदा इसी ತುಂಬಾ ಜನ ಇದ್ದಾರೆ. ಆಲ್ಮೋಸ್ಟ್ ಐ ಥಿಂಕ್ 35-36 people have attempted at least 7 to 8 papers and others have not. So total 76 ಜನ ಅಟೆಂಡ್ ಮಾಡಿದ್ದಾರೆ at least one paper. ಅದರಲ್ಲಿ ಸುಮಾರು 36 ಜನ at least 7 to 8 papers ಅಟೆಂಡ್ ಮಾಡಿದ್ದಾರೆ. ಅವರಿಗೆಲ್ಲ ಸರ್ಟಿಫಿಕೇಟ್ ನಾಳೆ ಕಳಿಸ್ತೀವಿ. ಓಕೆ, ಹರೇ ಕೃಷ್ಣ. So Vinay Prabhu, should we end here? ಓಕೆ ಪ್ರಭುಜಿ. ಪ್ರಭುಜಿ ಇನ್ನೊಂದು, ಪ್ರತಿ ವಾರ ಇದೆ ಮಂಡೇ ಇಟ್ಕೊಳ್ಳೋಣ ಪ್ರಭುಜಿ ಕ್ಲಾಸ್? Question answer session 7:30 to 8.
ಮಾಡ್ಬೋದು. ರೈಟ್, ಗ್ರೂಪ್ ಅಲ್ಲಿ ಎಲ್ಲರಿಗೂ ಓಕೆನಾ ಅಂತ ಕೇಳ್ದೆ. ಎಲ್ಲರೂ ಓಕೆನಾ? ಮೋಸ್ಟ್ಲಿ ಎಲ್ಲರೂ ಬಂದಿದ್ದಾರೆ. ಸೊ ರೈಟ್, ಸೊ 7:30 ಡಿಲೀಟ್ ಮಾಡೋಣ. ಮೋಸ್ಟ್ಲಿ ನೆಕ್ಸ್ಟ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಟ್ಯೂಸ್ಡೇ ವೆಡ್ನೆಸ್ಡೇ ಕ್ಲಾಸ್ ಇರುತ್ತೆ, ಆದ್ರೆ ಕ್ವಶನ್ ಆನ್ಸರ್ ಸೆಷನ್ ಮಾಡಕ್ಕೆ ಮೋಸ್ಟ್ಲಿ ಟೈಮ್ ಇರೋದಿಲ್ಲ, ಯಾಕಂದ್ರೆ ಅಲ್ಲಿ ಬೃಂದಾವನ್, ನಾಡು ಬೃಂದಾವನ್ ಹೋಗ್ತಾ ಇದ್ವಿ. ಸೊ ಕಮ್ ಬ್ಯಾಕ್ 23rd. ಸೊ ಸ್ಕೆಡ್ಯೂಲ್ ಈ ರೀತಿ ಇದೆ ನಂದು. ಸೊ ಭಾಗವತರ ಸುಮಾರು ಟೈಮ್ ಲೈನ್ ಮಾಡಿದೆ ಸಿಂಪಲ್ ಆಗಿ. ಇಲ್ಲಿ 13th October ಚಾಪ್ಟರ್ 2, 20th ಇರೋದಿಲ್ಲ ಕ್ಲಾಸು, 27th ಇರುತ್ತೆ. 27th ಇಂದ 24th ವರೆಗೂ, ನವೆಂಬರ್ ವರೆಗೂ ಇರುತ್ತೆ. 1st ಮತ್ತೆ 8th ಇರೋದಿಲ್ಲ. ಮತ್ತೆ 15th, 22nd and 28th. ಸೊ ಈ ವರ್ಷದ ಎಂಡ್ ಅಲ್ಲಿ 10 ಚಾಪ್ಟರ್ ಮುಗಿಯುತ್ತೆ, 3ನೇ ಸ್ಕಂದದ. tentative schedule. ಮತ್ತೆ ಇದು ಗೀತಾ ಜಯಂತಿ ಬರ್ತಾ ಇದೆ ಈಗ ಡಿಸೆಂಬರ್ 14. ಸೊ ಆ ಟೈಮಲ್ಲಿ ಮತ್ತೆ ಗೀತಾ ರಹಸ್ಯ ಮಾಡುವಂತ ಪ್ಲಾನ್ ಇದೆ. ಸೊ ಅದಕ್ಕೆ ಕಮ್ಯುನಿಕೇಶನ್ ಕಳಿಸ್ತಾ ಭಾಗವತರ ಸಿಂಹಲ್ಲಿ ಇಡ್ತಾ ಇಲ್ಲ, ಬರೀ ಗೀತಾ ರಹಸ್ಯ 18 days 18 ಚಾಪ್ಟರ್ಸ್. ಸೊ ಅದು ಮಾಡೋಣ ಅಂತ ಪ್ಲಾನ್ ಇದೆ. ಸೊ ತಾವು ಕೂಡ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ಬೋದು. ಓಕೆ, ಅದೊಂದು ಅನೌನ್ಸ್ಮೆಂಟ್ ಇತ್ತು. ಎನಿ ಅದರ್ ಅನೌನ್ಸ್ಮೆಂಟ್? ಇಲ್ಲ ಪ್ರಭುಜಿ.